Hello everyone, welcome back to Shilpa Manoj YouTube channel. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳ್ಬಿಟ್ಟು ಏನ್ ಗೊತ್ತಾ, ಮನೋಜ್ ಅವ್ರಿಗೆ ನಾನು ತುಂಬಾ ದಿನದಿಂದ ಕೇಳ್ತಾ ಇದ್ದೆ. ಅವರು ನಾನ್ ವೆಜ್ ಅಡ್ಗೆ ಎಲ್ಲ ಮಾಡ್ತಾರೆ ಅಲ್ವಾ, ಸೊ ಹಾಗಾಗಿ ನಾನು ಕೇಳ್ತಾ ಇದ್ದೆ ಏನಾದ್ರು ಮಾಡಿ ಅಂತ ಹೇಳ್ಬಿಟ್ಟು. ಅವರು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಹಾಗೆ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಿಮ್ಗೆಲ್ಲ ಗೊತ್ತಲ್ವಾ ಅವ್ರ ಅಡ್ಗೆ ಮಾಡ್ತಾರೆ ಅಂತ. ಯಾರಾದ್ರೂ ಹೊಸಬ್ರು ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಿರಲ್ಲ. ಅಂದ್ರೆ ನಾನ್ ವೆಜ್ ಐಟಮ್ ಏನಿರುತ್ತೆ ಅದನ್ನ ಮಾಡ್ತಾರೆ, ಸಮ್ಟೈಮ್ಸ್ ಮಾಡ್ತಾರೆ, ಎವ್ರಿ ಟೈಮ್ ಮಾಡಲ್ಲ. ಸೊ ನಮ್ ಗುಂಡ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ. ಗುಂಡ ಅದಕ್ಕೆ ಇವಾಗ ಎಲ್ಲಾನು ರೆಡಿ ಮಾಡ್ಕೊತಾ ಇದ್ದಾರೆ ಆಯ್ತಾ, ಕುಕ್ ಮಾಡೋದಕ್ಕೆಲ್ಲಾನು. ಸೊ ಅವರಿಗೆ ನೋಡೋಣ, ಏನಾದ್ರು ಎಲ್ಪ್ ಬೇಕಾದ್ರೆ ಕೇಳೋಣ, ಮಾಡ್ಕೊಡೋಣ. ಹಾಗೇನೆ ಬನ್ನಿ ಹೇಗ್ ಮಾಡ್ತಾ ಇದ್ದಾರೆ ಅಂತ ನೋಡೋಣ. ತುಂಬಾ ದಿನ ಆದ್ಮೇಲೆ ಮನೋಜ್ ಅವರು ಇವತ್ತು ಕುಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದು 2-3 ತಿಂಗಳಾಯ್ತಾ, ಇನ್ನೂ ಜಾಸ್ತಿನೇ ಆಗಿದೆ ಅನ್ಸುತ್ತಲ್ವಾ. ತುಂಬಾ ದಿನನೇ ಆಗಿದೆ ಅವ್ರೇನು ಕುಕ್ ಮಾಡಿಲ್ಲ. ಸೊ ಇವತ್ತು ಅವ್ರ ಕೈಲೇ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೀನಿ. ಆಕ್ಚುಲಿ ಅವರು ನಾನ್ ವೆಜ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ, ವೆಜ್ ಯಾವತ್ತೂ ಮಾಡಿಲ್ಲ. ಮಾಡಿದ್ರೆ ಅದೇ ಏನಾದ್ರು ಪಾಯಸ ಈ ತರ ಏನಾದ್ರು ಮಾಡ್ತಾರೆ ಸಮ್ಟೈಮ್ಸ್. ಆದ್ರೆ ಇವಾಗ ಯಾವಾಗ್ಲೂ ಮಾಡಿಲ್ಲ. ಅವ್ರು ಮಾಡೇ ಇಲ್ಲ ಆಲ್ಮೋಸ್ಟ್. ನಾನು ಯಾವಾಗ್ಲೂ ತಿಂದಿದ್ದು ಅವ್ರು ಮಾಡಿದ್ದು. ಸೊ ಇವಾಗ ನಾನು ಅವ್ರಿಗೆ ಕೇಳಿದ್ದೀನಿ ನಾನ್ ವೆಜ್ ಏನಾದ್ರು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು. ಅಂದ್ರೆ ಏನಾದ್ರು ಚಿಕನ್ ಐಟಮಲ್ಲಿ ಏನಾದ್ರು ಮಾಡ್ಕೊಡಿ ಅಂತ ಕೇಳಿದ್ದೆ ನೆನ್ನೆ. ಸರಿ ಆಯ್ತು ಅಂದ್ಬಿಟ್ಟು ಚಿಕನ್ ಎಲ್ಲ ತಗೊಂಡ್ಬಂದಿದ್ವಿ. ಎಲ್ಲಾನು ಕ್ಲೀನ್ ಮಾಡಿ ರೆಡಿ ಮಾಡಿ ಮಾಡ್ತಾ ಇದ್ದಾರೆ. ಬನ್ನಿ ಹೋಗಿ ನೋಡೋಣ ಹೇಗ್ ಮಾಡ್ತಾ ಇದ್ದಾರೆ ಮತ್ತೆ ಹೇಗ್ ಅಡ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಈಗ ಆಲ್ರೆಡಿ 9:30 ಆ ಥರ ಆಗಿದೆ, ಇನ್ನೂ ಊಟ ಮಾಡಿಲ್ಲ, ಸಾರಿ ಇನ್ನೂ ತಿಂಡಿ ತಿಂದಿಲ್ಲ. ಬನ್ನಿ ಹೋಗೋಣ, ನೋಡೋಣ. ಮನೋಜ್ ಅವ್ರು ಇಲ್ಲಿ ಅಡಿಗೆ ಮಾಡ್ತಾ ಇದಾರೆ, ಬನ್ನಿ ಮಾತಾಡ್ಸೋಣ. ಏನ್ ಮಾಡ್ತಾ ಇದ್ದೀರಾ? ಇದು ರೆಸಿಪಿ ರೆಡಿ ಮಾಡ್ತಾರೆ. ಏಂತಕ್ಕೆ? ಬಿರಿಯಾನಿ. ಬಿರಿಯಾನಿಗೆ ರೆಡಿ ಮಾಡ್ತಾ ಇದ್ದೀರಾ? ಏನ್ ಮನು ಇಷ್ಟೆಲ್ಲ ಗಲೀಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅಡ್ಗೆ ಮನೆ ಎಲ್ಲಾನು? ಒಂದ್ ಅಡ್ಗೆ ಮಾಡಿ ಅಂದ್ರೆ ಕಟ್ ಮಾಡಿಟ್ರೆ ಕುಯ್ಕೊಂಡ್ರೆ ಎಲ್ಲ. ಏನಪ್ಪಾ ಅಂತ ಅಂದ್ರೆ ನೆನ್ನೆ ತರಕಾರಿ ಎಲ್ಲ ತಗೊಂಬಂದು ಅಲ್ಲೇ ಇಟ್ಟಿದೀನಿ. ಸ್ಟೋರೇಜ್ ಆಗ್ಬಿಟ್ಟಿದೆ ಮನು, ಯಾವಾಗ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ. ಮೆಣಸಿನಕಾಯಿ ಇತ್ತಲ್ಲ ಎಂತ ತಂದ್ರಿ? ಅವು ಸ್ವಲ್ಪ ಗ್ರೀನ್ ಗ್ರೀನ್ ಅಲ್ಲ, ವೈಟ್ ರೆಡ್ಡಿಶ್ ಆಗೈತೆ. ಎಸ್, ಇವಾಗ ಮನೋಜ್ ಅವ್ರು ಎಲ್ಲಾನು ರೆಡಿ ಮಾಡ್ಕೊಂತ ಇದಾರೆ ಏನೆಲ್ಲ ಬೇಕು ಅಂತ. ಎಷ್ಟೊತ್ತಾಗುತ್ತೆ? ಒಂದು ಹಾಫ್ ಅನ್ ಅವರ್. ಎರಡು ಒಟ್ಟಿಗೆ ಮಾಡ್ತೀರಾ ಸಪ್ರೇಟ್ ಸಪ್ರೇಟ್? ಇದೆಂತಕ್ಕೆ? ಇದು ಚಿಲ್ಲಿ ಚಿಕನ್. ಇದು ಅದು ಬಿರಿಯಾನಿ, ಗ್ರೀನ್ ಬಿರಿಯಾನಿ. ಗ್ರೀನ್ ಬಿರಿಯಾನಿ. ವೈಟ್ ಬಿರಿಯಾನಿ ಮಾಡು, ವೈಟ್ ಪಲಾವ್. ಗೋಡಂಬಿ ಹಾಕ್ತಾರಾ? ಏನ್ ತುಕ್ಕೆ? ಚಿಲ್ಲಿ ಚಿಕನ್ಗೆ ಯಾಕೆ ಗೋಡಂಬಿ ಹಾಕ್ತದೆ? ಇವನ್ ಎಲ್ಲಾ ಕಡೆ ಬಂದ್ಬಿಡ್ಬೇಕು, ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ ಅಂತನಾ? ಏನ್ ತಗೊಂಬರಕ್ ಹೋಗ್ತಾ ಇದ್ರ? ಹೇಗ್ ಮಾಡೋದು ಅಂತ ಮರ್ತೋಗ್ಬಿಟ್ಟವ್ರೆ. ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ತಾ ಇದ್ದೀರಾ ಮನು? ಇಲ್ಲ, ಯೂಟ್ಯೂಬ್ ನೋಡ್ಕೊಂಡ್ ಮಾಡಕ್ ನೀವೇ ಬೇಕಾ ಅಂತ ಹೇಳ್ತವ್ರೆ. ಹೇಳ್ಬೇಡ ಅಂತ. ಯಾವ ಚಾನೆಲ್ ಇಂದ ನೋಡ್ಕೊಂಡ್ ಮಾಡ್ತಾ ಇದ್ದೀರಾ? ಹೇಳು, ನಿಜ ಹೇಳು. ನೋಡು ನೋಡು ನೋಡು, ನಾ ಹೇಳ್ತೀನಿ. ಸುಮ್ಮನೆ ಏನಿಲ್ಲ, ಚೆನ್ನಾಗಿದೆ. ಎಷ್ಟ್ ಚೆನ್ನಾಗಿದೆ ಅಷ್ಟು ಯೂಸ್ ಮಾಡ್ಕೊಂಡು ಹಾಕ್ತೀನಿ. ನಮ್ಗೂ ದೋಸೆ ಏನ್ ಸೀಕ್ರೆಟ್ ರೆಸಿಪಿನಾ? ಏನ್ ಯೂಟ್ಯೂಬ್ ನೋಡ್ಕೊಂಡ್ ಮಾಡ್ಬಿಟ್ಟು ಅದೆಲ್ಲ ಹೇಳಲ್ಲ ಅಂತ ಇದ್ದೀರಾ? ಯೂಟ್ಯೂಬ್ ಮಾಡ್ಕೊಂಡು ಮಾಡ್ತಾರಪ್ಪ.
ಅದು ಹೊರಗಡೆ ಈಗಷ್ಟೇ ಫೋನ್ ನೋಡಿದ್ಯಾ? ಯಾವ್ದೋ ಫೋನ್ ಬಂದಿತ್ತು ಎಷ್ಟು ಡೌ ಮಾಡ್ತೀರಾ? ಯಾವ್ದೋ ಫೋನ್ ಬಂದಿತ್ತು ಹಾ, ಅದಕ್ಕೆ ಇಷ್ಟೆಲ್ಲ ಸುಳ್ಳು ಹೇಳ್ಬಾರ್ದು. ಇದಾ ಆಗಲ್ಲ ಆಗಲ್ಲ, ಅದು ಬಿಡ್ಸಕ್ ಆಗಲ್ಲ ನನ್ ಕೈಲಿ. ಕೈ ಉಗುರು ಎಲ್ಲ ಕಟ್ ಮಾಡಿದೀನಿ ನಾನು. ನಾನು ಅದನ್ನೇ ಮಾಡಿರೋದು. ಆಮೇಲೆ ಊರಿಗೆ ಬರುತ್ತೆ. ಮತ್ತೆ ಹೆಲ್ಪ್ ಮಾಡ್ತೀನಿ ಅಂತ. ಇವತ್ ನನ್ಗೆ ರೆಸ್ಟ್. ನಾನು ಇವಾಗ ಏನು ಹೆಲ್ಪ್ ಮಾಡಲ್ಲ, ನೀವೇ ಎಲ್ಲ ಫುಲ್ಲು ಮಾಡ್ಬೇಕು. ಚಿಕನ್ ವಾಶ್ ಮಾಡ್ಕೊಡ್ಲಾ? ನೀನೇ ಮಾಡ್ಕೊಳ್ಳಿ. ಅದು ಗುಂಡ ಒಂದ್ ಕಡೆ ಹೋಗಿ ಮಲ್ಕೊಂಡ್ಬಿಟ್ಟು ಆರಾಮಾಗಿ. ನಿಮ್ ಸಾವಾಸ ನಂಗೆ ಏನು ಬೇಡ, ಅಡ್ಗೆ ಮಾಡ್ಬಿಟ್ಟು ಕೊಟ್ಬಿಡಿ, ನಾನ್ ತಿನ್ಬಿಟ್ಟು ಮಲ್ಕೊಂಡ್ಬಿಡ್ತೀನಿ. ನೀವ್ ಆಡ್ತಾ ಇರೋದ್ ನಾನ್ ನೋಡಕ್ ಆಗ್ತಾ ಇಲ್ಲ. ಏನ್ ಅಡ್ಗೆ ಮಾಡಕ್ಕೆ, ಏನ್ 50 ಜನಕ್ಕೆ ಅಡ್ಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತವನೆ ಗುಂಡ. ಇಲ್ಲೆಲ್ಲ ಒಬ್ಬನೇ ಕುಯ್ಕೊಂಡು ಮಾಡ್ಬೇಕಲ್ಲ, ಅವನೇನೋ ಚಿಂತಾನೆ. ನನ್ ಪಾಪುಗೆ ಹೆಂಗ್ ಅಂತೀರಾ ತಿಂತಾನೆ ಅಂತ? ಇನ್ನೇನ್ ಕೆಲಸ ಮಾಡ್ತಾನೆ ನಾನು? ಎಷ್ಟು ಕೆಲ್ಸ ಮಾಡ್ತಾನ ಅವನು. ತಿಂತಾನೆ, ಮನೆ ಕತ್ತಾನೆ, ಎಲ್ತಾನೆ, ಆಚೆ ಓಡಾಡ್ತಾನೆ. ಗುಂಡ ನೋಡ್ ನಿಮ್ಮಪ್ಪ ಏನಂತ ನಿನಗೆ. ಪಾಪಚ್ಚಿ. ಇದಿಷ್ಟನಾ ಬಿರಿಯಾನಿಗೆ? ಇನ್ನೇನು ಇಲ್ವಾ? ಇನ್ನೇನಿಲ್ಲ. ಬರೀ ಇದು ಹಾಕ್ಬಿಟ್ಟು ಬಿರಿಯಾನಿ ಮಾಡ್ಬಿಡ್ತೀರಾ? ಇನ್ಮೇಲೆ ನಂಗೆ ಹೇಳ್ಬೇಕು ಟೇಸ್ಟ್. ಅದಕ್ಕೂ ಮುಂಚೆ ನಾನು ಮಾತಾಡ್ಬಾರ್ದು. ಮಾತಾಡಿದ್ರೆ ನಂಗೆ ಇಷ್ಟ ಆಗಲ್ಲ. ಚೆನ್ನಾಗಿ ಏಂತಕ್ಕೆ ಇಷ್ಟ ಆಗಲ್ಲ? ನಂಗೆ ಹೊಟ್ಟೆ ಹಸಿತೈತೆ, ಬೇಗ ಬೇಗ ಮಾಡಿ. ಏನ್ ಈ ಕಲರ್ ಐತೆ? ಏಂತಕ್ಕೆ ಅಂದ್ರೆ ಚಿಲ್ಲಿ ಚಿಕನ್ಗೆ ಅಲ್ಲ, ನೀವು ಗೋಡಂಬಿ ಹಾಕಿದಿರಲ್ವಾ, ಅದಕ್ಕೆ ಸ್ವಲ್ಪ ಲೈಟ್ ಗ್ರೀನ್ ಅಲ್ಲಿ ಐತೆ, ಈ ತರ ಡಾರ್ಕ್ ಆಗಿಲ್ಲ. ನೆನ್ನೆ ತಗೊಂಬಂದಿರೋ ತರಕಾರಿನ ವಾಶ್ ಮಾಡಿ ಮತ್ತೆ ಹೋಗಿ ಯೂಟ್ಯೂಬ್ ತೋರ್ತಾ ಇದ್ದೀರಾ? ಹೇಳ್ಬಾರ್ದು ಅಂತ ಹೇಳ್ತವ್ರು. ನೆನ್ನೆ ತರಕಾರಿನ ತಗೊಂಬಂದಿದ್ನ ಇನ್ನೂ ಕ್ಲೀನ್ ಮಾಡಿ ಇಟ್ಟಿಲ್ಲ, ನೈಟ್ ಆಗಿತ್ತು ಆಲ್ರೆಡಿ ಬಂದಿದ್ದು. ಸೊ ಅದಕ್ಕೆ ಹಂಗೆ ಇಟ್ಟಿದೀನಿ. ನೋಡೋಣ ಮನೋಜ್ನವ್ರೆಲ್ಲ ಅಡ್ಗೆ ಮಾಡಿ ಆದ್ಮೇಲೆ ಇದೆಲ್ಲ ಮತ್ತೆ ನಾನೇ ಕ್ಲೀನ್ ಮಾಡ್ಬೇಕು. ನಾನ್ ಮಾಡೋದು. ಮಾಡ್ತೀರಾ ನೀವೇ ಅಡ್ಗೆ ಮನೆ ಕ್ಲೀನ್ ಮಾಡ್ತೀರಾ? ಮಾಡಿಲ್ಲ ಅಂದ್ರೆ ಆಮೇಲೆ ಇವತ್ತು ರೆಸ್ಟಾ? ಅಯ್ಯೋ ಅಯ್ಯೋ, ಇವ್ರ ಅಡ್ಗೆ ಮಾಡ್ದಾಗೆಲ್ಲ ನನಗೆ ಅಡ್ಗೆ ಮನೆ ಕ್ಲೀನ್ ಮಾಡೋಷ್ಟೊಳಗೆ 1/2 hour ಬೇಕು. ಇದನ್ ತಗೊಂಡ್ರಾ? ನನ್ ಗ್ರೀನ್ ಟೀ ಮಾಡ್ಕೊಡ್ತೀರಾ? ಲೆಮನ್ ಟೀ ಚೆನ್ನಾಗಿಲ್ಲ. ಚೆನ್ನಾಗಿರೋ ತಗೊಂಡ್ ಮಾಡಿ. ನಿಮಗ್ ಬೇಕಾ ಲೆಮನ್ ಟೀ ಬೇಕಾ? ಏನ್ ಗೊತ್ತಾ ಹೊಸ ವಿಷಯ, ನಾನು ಸ್ವಲ್ಪ ಕಾಫಿ ಟೀ ಬಿಟ್ಬಿಟ್ಟಿದೀನಿ. ಆ ಮನೇಲಿ ಇದ್ರೆ ಕಾಫಿ ಟೀ ಕುಡಿಯೋದೇ ಇಲ್ಲ ನಾನು. ಕುಡಿಬೇಕಂತಾನು ಅನ್ಸಲ್ಲ. ಅದೇ ನಮ್ಮ ಅಮ್ಮನ್ ಮನೆಗ್ ಹೋದೆ, ನಾನು ಅಲ್ಲಿ ಕ್ಯಾಮ್ರಾ ಹತ್ರ ಮಾತಾಡ್ತಾ ಇದ್ದೀನಿ. ಏನ್ ಮಾಡು ನೀವ್ ಹಿಂಗೆಲ್ಲಾ ಮಾಡ್ತೀರಾ? ನನ್ ವಿಡಿಯೋ ಮಾಡಕ್ಕೆ ಬಿಡ್ತಾ ಇಲ್ಲ ನೋಡಿ. ಲೆಗ್ ಪೀಸ್ ಯಾರಿಗೆ? ಅದು ಒಂದ್ ಗುಂಡಂಗೆ, ಒಂದು ನನಗೆ. ನನಗೆ ನೀನ್ ಡಯಟ್ ಅಲ್ಲ. ಡಯಟ್ ಆದ್ರೆ ತಿನ್ಬಾರ್ದಂತನಾ? ನಾನ್ ತಿಂತೀನಿ, ಕೊಡ್ಬೇಕು ನೀವು. ನಮ್ಮನೆ ಗ್ಯಾಸು ಇದು ಆಟೋ ಇಗ್ನಿಷನ್ ಆಯ್ತಾ, ಬಟ್ ಏನಾಗಿದ್ಯೋ ಗೊತ್ತಿಲ್ಲ. ಲಾಸ್ಟ್ ಟೈಮು ಇದೇ ತರ ಆಗಿತ್ತು. ಅವಾಗ 2 years ವಾರಂಟಿ ಇತ್ತು ಆಯ್ತಾ. ಅವಾಗ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ಬಿಟ್ಟು ಬುಕ್ ಮಾಡಿದ್ದೆ. ಅಂದ್ರೆ ಸರ್ವಿಸ್ ಅವ್ರು ಬರ್ತಾರಲ್ವಾ ಏಜೆಂಟು, ಅವರಿಗೆ ಕರ್ಸಿದಾಗ ಏನಾಗಿತ್ತು, ಜಿರ್ಲೆ ಇರುತ್ತಲ್ವಾ, ಚಿಕ್ಕ ಜಿರ್ಲೆಗಳು, ಅಂದ್ರೆ ಚಿಕ್ಕದೇ ಇರೋದು, ಜಾಸ್ತಿ ಇಲ್ಲ ಜಿರ್ಲೆ. ಎಲ್ಲೋ ಒಂದೊಂದು ಸಿಂಕ್ ಇದೆ ಅಲ್ವಾ ಪಕ್ಕದಲ್ಲಿ ಗ್ಯಾಸ್ ಹತ್ರ. ನೈಟ್ ಈ ತರ ಬಂದ್ಬಿಟ್ಟು ಏನ್ ಮಾಡ್ಬಿಟ್ಟಿದೆ, ಅದು ಒಳಗಡೆ ಇರುತ್ತಲ್ವಾ ವೈರು, ಆಟೋ ಇಗ್ನಿಷನ್ ಇದಾಗೋದಿಕ್ಕೆ, ಸೊ ಬೆಂಕಿ ಹಚ್ಕೊಡೋದಿಕ್ಕೆ, ಅದು ವೈರ್ನ ಕಟ್ ಆಗ್ಬಿಟ್ಟು ನೋಡಿದ್ರೆ ಆನೆ ಆಗ್ತಾ ಇರ್ಲಿಲ್ಲ. ಆಮೇಲೆ ಅವ್ರು ಬಂದು ರೆಡಿ ಮಾಡಿ ಹೋದ್ರು. ಇದು ಸ್ವಲ್ಪ ಬಿಚ್ಚಕ್ ಆಗಲ್ಲ. ಬಿಚ್ಬೇಕಂದ್ರೆ ಇದನ್ನೆಲ್ಲ ಬಿಚ್ಚಿ ಆಮೇಲೆ ಇಲ್ಲಿ ಬಿಚ್ಚಬೇಕು, ಇಲ್ಲಿ ಡೈರೆಕ್ಟ್ ಆಗಿ ಬಿಚ್ಚಕ್ ಆಗಲ್ಲ. ಸೊ ಹಾಗಾಗಿ ಯಾರ್ದಾದ್ರು ಮತ್ತೆ ಅದೇ ತರ ಆಗಿದೆ. ಏನ್ಕಾಗಿದೆ
ಸಾರಿ ಲಾಸ್ಟ್ ಟೈಮ್ ಜಿಲ್ಲೆಯಿಂದ ಆಗಿದ್ದಲ್ಲ, ಇಲಿ ಬಂದ್ಬಿಟ್ಟು ಅವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಇಲಿ ಬರ್ತಾ ಇತ್ತು. ಮೇಲೆ ಬಿಲ್ಡಿಂಗ್ ಮೇಲೆಲ್ಲ ಹತ್ಕೊಂಡ್ ಬರ್ತಾ ಇತ್ತು. ನನಗಂತೂ ಇಲಿನ ಓಡ್ಸೋದಕ್ಕೆ ಎಷ್ಟು ಹರಸಾಹಸ ಮಾಡಿದೀನಿ ಗೊತ್ತಾ. ಇವಾಗ ಯಾವ್ದು ಇಲಿ ಇಲ್ಲ, ಎಲ್ಲಾ ದೂರ ದೂರ ತಗೊಂಡೋಗಿ ಇಲಿ ಬೋನ್ ಒಳಗಡೆ ಇಟ್ಬಿಟ್ಟು ದೂರ ದೂರ ತಗೊಂಡೋಗಿ ಬಿಟ್ಟಿದೀನಿ. ಅದು ಯಾರಾದ್ರೂ ಆಚೆ ನಾನು ಏನೋ ಮಾತಾಡ್ತಾ ಇದ್ದೀನಿ. ಯಾರಾದ್ರೂ ನನ್ನ ಹಿಂದೆ ಲಾಗ್ಸ್ ನ ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಇಲ್ಲಿನೆಲ್ಲ ನಾವ್ ಏನ್ ಮಾಡಿದ್ವಿ, ಹೆಂಗ್ ಹಿಡಿದ್ವಿ ಅಂತ ಹೇಳ್ಬಿಟ್ಟು. ಅದಿನ್ನು ಬೋನ್ ಹಂಗೆ ಇಟ್ಟಿದೀನಿ. ಆದ್ರೆ ಇವಾಗ ಯಾವ್ದು ಇಲ್ಲಿ ಬರ್ತಾ ಇಲ್ಲ. ಏನೋ ಮೇ ಬಿ ಜಿರ್ಲೆ ಈ ತರ ಏನಾದ್ರೂ ಬಂದು ಕಚ್ಚಿರ್ಬೇಕು, ಅದಕ್ಕೆ ಹಂಗಾಗಿದೆ ಅಂತ ನನಗ್ ಅನ್ಸುತ್ತೆ. ನೋಡೋಣ, ಕರೆಸ್ಬಿಟ್ಟು ರೆಡಿ ಮಾಡಿಸ್ಬೇಕು. ಮತ್ತೆ ಇದು ಗ್ಯಾಸ್ ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಒಂದ್ 7 ವರ್ಷ ಏನೋ ಕೊಟ್ಟು ತಗೊಂಡಿದ್ದು. ಅದೇ ಈ ಪ್ರೈಮ್ ಡೀಲು, ಪ್ರೈಮ್ ಡೇ ಮತ್ತೆ ದಸರಾಗೆಲ್ಲ ಆಫರ್ ಬಿಡ್ತಾರಲ್ವಾ, ಆವಾಗ ನಿಮ್ಗೆ 5000 ರುಪೀಸ್ಗೆಲ್ಲ ಸಿಗುತ್ತೆ ಇದು ಗ್ಯಾಸು. ಈ ಮಾಡೆಲ್ ಇವಾಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಮೇ ಬಿ ಇರ್ಬೋದು. ಇದೇ ತರ ಆಟೋ ಇಗ್ನಿಷನ್ ಯಾರಿಗಾದ್ರೂ ಬೇಕಂದ್ರೆ ತಗೊಳ್ಳಿ. ಗ್ಯಾಸ್ ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ನಮ್ದು ಲೆಮನ್ ಟೀ ರೆಡಿ ಆಗಿದೆ. ಅಲ್ಲಿ ಅದು ಚಿಕ್ಕದು ಬಾಕ್ಸ್ ಆಯ್ತಲ್ಲ, ಅದು ಅಲ್ಲಿ ಅದು ಇಲ್ಲಿ ಚಿಕ್ಕದು, ಇಲ್ಲಿ ಮನು ಅನಿ ಹತ್ರ. ಅನಿನು ಬೇಕು, ಕುಡಿ ಅನಿ. ನನಗೆ ಶುಗರ್ನ ಟ್ರೈ ಮಾಡಿದೀನಿ, 1 ತಿಂಗಳು ಶುಗರ್ ಬಿಟ್ಟಿದೀನಿ ಆಯ್ತಾ. ಶುಗರ್ ತಿನ್ಲೇಬಾರ್ದು ಅಂದ್ಬಿಟ್ಟು, ಶುಗರ್ ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ನ್ ಚಿಕನ್ ಮಾಡುವಾಗ ನಮ್ ಮನೆ ಅಡಿಗೆ ಮನೆಯಲ್ಲೇ ಬಂದು ಕುತ್ಕೊಂಡ್ಬಿಡ್ತಾನೆ. ಅವ್ನ ಆಚೆನೆ ಹೋಗಲ್ಲ. ಒಂದೊಂದ್ಸಲ ನಾವ್ ಅವನ ಮೇಲೆ ಬಿದ್ದು ತುಳ್ದಾಕ್ಬಿಟ್ಟಿರ್ತೀವಿ. ಅವ್ನ ಏನ್ ಮಾಡೋದು, ಆದ್ರೂ ಹೋಗಲ್ಲ, ಹಿಂಗೆ ಬಂದು ಕುತ್ಕೊಂತಾನೆ. ಟ್ರೈ ಮಾಡ್ದೆ ಆಯ್ತಾ. ಬೇಡ, ಲೆಮನ್ ಇದ್ರಲ್ಲೇ ಪೌಡರ್ ಇದೆ. ಅಮ್ಮ ನಾನ್ ಸ್ವಲ್ಪ ಲೆಮನ್ ಟೀ ಇಷ್ಟಪಟ್ಟೆ ಅಂತ ಹೇಳ್ಬಿಟ್ಟು ಪೌಡರ್ ಬರುತ್ತೆ ಲೆಮನ್ ಟೀದು, ಇದ್ರಲ್ಲೇ ಸ್ವಲ್ಪ ಶುಗರ್ ಇರುತ್ತೆ ಆಕ್ಚುಲಿ. ಆದ್ರೂ ಅದೇ ನಾನು ಹೇಳ್ದಂಗೆ ನಂಗೆ ಶುಗರ್, ನನ್ ನಾನ್ ವೆಜ್ ಬೇಕಾದ್ರೂ ಬಿಟ್ಬಿಡ್ತೀನಿ, ಶುಗರ್ ಬಿಡಲ್ಲ. ಮತ್ತೆ ಹೋಗಿದ್ದೀರಾ, ಮತ್ತೆ ನೋಡಕ್ ಹೋಗಿದ್ದೀರಾ? ಲೆಮನ್ ತರಕ್ ಹೋಗಿದ್ದೀನಿ. ಲೆಮನ್ ಆಯ್ತಾ. ಶುಗರ್ ಮಾತ್ರ ನನಗೆ ಸಖತ್ ಇಷ್ಟ. ಶುಗರ್ ಇರ್ಲೇಬೇಕು, ಬಿಡಕ್ ಆಗ್ತಾ ಇಲ್ಲ. ಇಂಡೈರೆಕ್ಟ್ ಆಗಿ ಈ ತರ ಅಂದ್ರೆ ಫುಲ್ ಕಂಟ್ರೋಲ್ ಮಾಡಿದೀನಿ ಆಯ್ತಾ. 1 ಮಂತ್ ಅಂತೂ ಒಂದು ಚೂರು ತಿಂದಂತೆ ಕಂಟ್ರೋಲ್ ಮಾಡಿದ್ದೆ, ಬಟ್ ಆದ್ರೂ ನಂಗೆ ಆಗ್ಲಿಲ್ಲ. ಸೊ ಅದಾದ್ಮೇಲೆ ನಂಗೆ ಶುಗರ್ ಬಿಡಕ್ ಆಗ್ತಾನೆ ಇಲ್ಲ ಅಂದಾಗ ಲೈಟ್ ಆಗಿ, ತುಂಬಾ ಇಲ್ಲ, ಲೈಟ್ ಆಗಿ ಈ ತರ ಇಂಡೈರೆಕ್ಟ್ ಆಗಿ ಏನಾದ್ರೂ ಹಾಕಿ ಈ ತರ ಕುಡಿಯೋದು, ಈ ತರ ಎಲ್ಲ ಮಾಡ್ತೀನಿ. ಅಂದ್ರೆ ಹನಿ ಸ್ವೀಟ್ ಇರುತ್ತೆ ಅಲ್ವಾ, ಹನಿ ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ, ಸೊ ಹಾಗಾಗಿ ಸುಳ್ಳು ಹೇಳ್ಬಾರ್ದು ಮನು. ನಂಗೆ ಗೊತ್ತು ನೀನು ವಿಡಿಯೋ ಮಾಡಕ್ ಹೋಗಿದ್ದೆ ಅಂತ. ಸೊ ಹಾಗಾಗಿ ಹನಿಲಿ ಸ್ವೀಟ್ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಈ ತರ ಲೆಮನ್ ಟೀ, ಸಪ್ಪೆ ಕಾಫಿ, ಸಪ್ಪೆ ಟೀ ಈ ತರ ಕುಡಿಬೇಕಂದ್ರೆ ಆಗೋದಿಲ್ಲ. ಅದಕ್ಕೆ ಲೆಮನ್ ಟೀ ಕುಡಿದ್ರೆ ಸ್ವಲ್ಪ ಹನಿ ಹಾಕೊಂಡು ಕುಡಿಬೋದಲ್ಲ, ಸೊ ಅವಾಗ ಸ್ವೀಟ್ ಆಗಿರುತ್ತೆ ಅಂದ್ಬಿಟ್ಟು ಈ ತರ ಲೆಮನ್ ಟೀ ಮಾಡ್ಕೊಂಡು ಟೇಸ್ಟ್ ಮಾಡಿದೀನಿ. ಇದೆಲ್ಲ ಲೂಸ್ ಆಗ್ಬಿಟ್ಟಿದೆ ಆಯ್ತು. ನಾನು ಎಷ್ಟು ತಿಂಗಳಿಂದ ಹೇಳಿದೀನಿ ಅಂದ್ರೆ ಹತ್ತತ್ರ 1 ವರ್ಷ ಐತೆ ಅನ್ಸುತ್ತೆ ಹೇಳಿ. ಸರಿ ಮಾಡ್ತಾ ಇರ್ತೀನಿ. ಇದು ಮುಂದಡೆ ಅಲ್ಲ ಐತೆ ನೋಡಿ, ಅಲ್ಲಿ ನಿನ್ ಹಂಗೆ ಗುಂಡು ನಂಗೆ ಸ್ವಲ್ಪ ಲೂಸ್. ನೀನು ಓಡ್ ಬಂದ್ಬಿಟ್ಟನೆ ಅಲ್ಲಿ. ಇದು ತರಕ್ ಹೋಗಿದ್ವಲ್ಲ, ಇನ್ನ ಅಲ್ಲಿ ನಾಯಿಗಳಿದ್ವ 2. ಅಲ್ಲಿ ಗೇಟ್ ಹಾಕಿತ್ತು. ಗೇಟ್ ಹಾಕಿದ್ರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕಟ್ತಾರಲ್ಲ, ಅದ್ರ ಮೇಲೆ ಜಂಪ್ ಮಾಡ್ಕೊಂಡು ಆಚೆಗೆ ಹೋಗ್ಬಿಟ್ಟ. ಆಮೇಲೆ ಬೈಕ್ ಮೇಲೆ ಕತ್ತದ ತಕ್ಷಣ ಓಡ್ಬಾರ್ದು, ನಾನು ಬೈಕಲ್ಲಿ ಕರ್ಕೊಂಡು ಯಾವ್ದು ಡಾಗ್ ಬಂದು ಕಚ್ಚಿಲ್ವಾ? ಇಲ್ಲ, ಅಲ್ಲಿ ಹೋದಾಗ ಎಂತವು ಬೀದಿ ನಾಯಿಗಳು 2 ಇದ್ವು. ಸ್ವಲ್ಪ ರ್ಯಾಶ್ ಇದೆ ಬಂದ್ವು. ಆಗ ಇವ್ನು ಎದ್ರಿಗೆ ಕಡ್ಡು ಬೈಕಲ್ಲಿ ಹೋಗೋಣ ಬಾ ಅಂತ ಬೈಕ್ ಮೇಲೆ ಕೂತ.
ಒಂದ್ಸಲ ಒಂದ್ ಬೀದಿ ನಾಯಿ ಬಂದ್ಬಿಟ್ಟು ಇವನ್ ಮೇಲೆ ಕಚ್ಚಕ್ ಬಂದಿತ್ತಾ, ಯಪ್ಪ ಅದನ್ನು ಇವನು ಬಿಡ್ಸಕ್ ಎಷ್ಟು ಟ್ರೈ ಮಾಡಿದೀನಿ ಅಂದ್ರೆ, ಬಿಡೋ ಅದನ್ನ ಬಿಡೋ ಅಂತ ಇದ್ರು ಅದು ಬಿಡ್ತಾ ಇಲ್ಲ, ಇವನು ಬಿಡ್ತಾ ಇಲ್ಲ. ಆಮೇಲೆ ಯಾವ್ದೋ ಒಂದ್ ಅಣ್ಣ ಬಂದು ಕಲ್ಲೊಡ್ದು ಓಡ್ಸಿದ್ರು ಅದಕ್ಕೆ. ಆವಾಗ ಹೋಗಿದ್ದು ಅದು. ಅದು ಏನು ಅಂತ ಬಾಯೆಲ್ಲ ಫುಲ್ ಓಪನ್ ಮಾಡ್ಬಿಟ್ಟೈತೆ. ಎಣ್ಣೆ ಎಲ್ಲ ಮಾಡಲ್ಲ, ಕಬಾಬಿನ ಮೇಲೆ ತಿನ್ಬಾರ್ದು ಆಯ್ತಾ, ಗೊತ್ತಾಯ್ತಾ? ಡೀಪ್ ಫ್ರೈ ಮಾಡಿರೋದೆಲ್ಲ ತಿನ್ಬೇಡ. ಅದಕ್ಕೆ ನಂಗೊಂದ್ ಏರ್ ಫ್ರೈ ತಗೊಂಡ್ಬಿಡ್ತೀನಿ. ಏನಾಯ್ತು ಗೊತ್ತಾ, ನಾವ್ ಲಾಸ್ಟ್ ಟೈಮು ಬನ್ನರ್ಘಟ್ಟಾಗ ಹೋಗಿದ್ವಾ, ಅಲ್ಲಿ ಪಾಪುನ್ ಕರ್ಕೊಂಡ್ ಹೋಗಿದ್ವಲ್ಲ, ಅವ್ನ್ ಸ್ವಲ್ಪ ನೀರ್ ಜಾಸ್ತಿ ಕುಡಿತಾನೆ ಆಯ್ತಾ. ಪ್ಲಾಸ್ಟಿಕ್ ಎಲ್ಲ ತುಪ್ಪ ಅಲ್ಲೇ ಇಲ್ವಾ, ನೀವು ನನಗೆ ನಿಂತ್ಕೊಳಕ್ ಜಾಗನೇ ಕೊಡ್ತಾ ಇಲ್ಲ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಮಾಡ್ತಾ ಇದ್ದೀರಾ. ದೊಡ್ಡ ಅಡಿಗೆ ಮನೆ. ಯಪ್ಪ ನಮ್ಮನೆ ದೊಡ್ಡ ಅಡಿಗೆ ಮನೆ ಗೊತ್ತಾ, ಎಷ್ಟ್ ದೊಡ್ಡದಾಗಿದೆ ಗೊತ್ತಾ, ಒಂದ್ ರೂಮ್ ಅಷ್ಟ ಐತೆ ನಮ್ದು ಅಡಿಗೆ ಮನೆ. ನಿಮಗ್ ಸಾಕಾಗಲ್ಲ ಅಂತ ಹೇಳಿ. ನಮ್ದು ನಿಜ ತುಂಬಾ ದೊಡ್ಡ ಅಡಿಗೆ ಮನೆ. ಇದನ್ನ ನಾನು ಆಚೆನೆ ಇಟ್ಬಿಡು ಮನೆ. ಇವಾಗ ಇಲ್ಲಿ ಇಲ್ವಲ್ಲ ವಾಷಿಂಗ್ ಮಿಷಿನ್, ಇಲ್ಲಿ ಬರ್ತಾ ಇರಲ್ಲ. ಅಲ್ಲಿ ಮಳೆ ನೀರ್ ಬಿದ್ದು ಹಾಳಾಗುತ್ತೆ. ಮಳೆ ನೀರ್ ಬಿದ್ದು ಹಾಳಾಗುತ್ತೆ. ಏನು ಹೇಳ್ತಾ ಇದ್ದೆ ನಾನು? ಅಡಿಗೆ ಮನೆ ಅದಲ್ಲ, ಅದಕ್ಕೂ ಮುಂಚೆ ಏನೋ ಹೇಳ್ತಾ ಇದ್ದೆ. ಗೊತ್ತಾಯ್ತು, ಹಿಂಗೆ ಅರ್ಧದಲ್ಲಿ ಮಾತಾಡ್ಸಿ ಏರ್ ಫ್ರೈಯರ್ ಕೊಡ್ಸಿ ತಗೊಳ್ಳಮ್ಮನು. ಈ ಸಲ 3 days ಏನೋ 4 days ಆಫರ್ ಬಿಟ್ಟಿದ್ರಲ್ವಾ, ಸೊ ಅದ್ರಲ್ಲಿ ನೋಡ್ದೆ ಆಯ್ತಾ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ನಂಗೆ ಯಾಕೋ ಬೇಕಾ ಬೇಡ್ವಾ ಈ ತರಾನೇ ಥಿಂಕ್ ಮಾಡ್ಕೊಂಡು ಇವಾಗ ನನ್ಗೆ ಚಿಕನ್ ಮಾಡ್ಕೊಳ್ಳೋದಿಕ್ಕೆ ಎಲ್ಲದಕ್ಕೂ ಆಗುತ್ತೆ ಅಂತ. ಡೀಪ್ ಫ್ರೈ ಎಲ್ಲ ಮಾಡಕ್ಕೆ ಇಷ್ಟ ಆಗಲ್ಲ, ಸ್ವಲ್ಪ ಎಣ್ಣೆ ಎಲ್ಲ ಜಾಸ್ತಿ ಬಡ್ಸೋದಿಕ್ಕೂ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ತಗೊಂಡು ಯೂಸ್ ಮಾಡೋಣ ಅಂತ ಈ ತರ ಅನ್ಕೊಂಡು ನೋಡ್ದೆ. ಉಷಾ ಬ್ರ್ಯಾಂಡ್ ಯಾವ್ದೋ ನೋಡಿದ್ದೆ ಆಯ್ತಾ, ಚೆನ್ನಾಗಿತ್ತು. ಅದನ್ನ ತಗೊಳ್ಳೋಣ ಅನ್ಕೊಂಡೆ. ಮನೋಜ್ ಅವರು ತಗೋ ಆಯ್ತು ಚೆನ್ನಾಗಿದೆ ಅಲ್ವಾ ಅಂತ ಅವರೇ ಹೇಳಿದ್ರು. ಉಷಾ ತಗೋ ಇಲ್ಲ ಬಟರ್ಫ್ಲೈ ತಗೋ ಅಂತ ಹೇಳಿದ್ರು ಆಯ್ತಾ. ಬಟ್ ನನಗೆ ಉಷಾದೇ ಯಾಕೋ ಇಷ್ಟ ಆಯ್ತು ಬಟರ್ಫ್ಲೈಗಿಂತ. ಸೊ ಅದಕ್ಕೆ ಅದನ್ನ ತಗೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೆ. ಆಮೇಲೆ ಯಾಕೋ ಅದ್ರಲ್ಲಿ ನೋಡಿದ್ರೆ ಏನ್ ಗೊತ್ತಾ, ಆಫರ್ ಪ್ರೈಸ್ ಮತ್ತೆ ನಾರ್ಮಲ್ ಪ್ರೈಸ್ ಅಂತ ಇತ್ತಲ್ವಾ. ಆಫರ್ ಪ್ರೈಸ್ ನ ಸೆಲೆಕ್ಟ್ ಮಾಡ್ಬಿಟ್ಟು ತಗೊಳಕ್ ಹೋದ್ರೆ ಬೈ ಆಪ್ಷನ್ ತೋರಿಸ್ತಾ ಇಲ್ಲ ಅಮೆಝಾನ್ ಅಲ್ಲಿ. ಆಮೇಲೆ ಸರಿ ಆಯ್ತು ಬಿಡು, ಆಫ್ಲೈನ್ ಅಲ್ಲೇ ಅಂದ್ರೆ ಸ್ಟೋರ್ಗೆ ಏನಾದ್ರು ವಿಸಿಟ್ ಮಾಡ್ಬಿಟ್ಟು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ನೆ ಅದೇ. ನೋಡೋಣ ಹೋಗಿ ತಗೊಳ್ಬೇಕು. ಕೊಡಿಸ್ತೀರಾ? ಯಾವಾಗ? ಈಗ ಆಗಲ್ವಾ? ಈಗ ಅಂದ್ರೆ ಈಗಲ್ಲ, ಐ ಮೀನ್ ಇವತ್ತು ಹೋಗ್ತು ನೋಡೋಣ. ಈ ಅಪ್ಪ ನೀವು ಅಡ್ಗೆ ಮಾಡ್ತಿದ್ಯಾ ಇಲ್ಲ ಏನ್ ಮಾಡ್ತಿದ್ಯಾ? ನೀನೇ ಭಯ ಪಡ್ಕೊಂಡ್ಬಿಡ್ತಾ ಇದೀಯ ಅಡ್ಗೆ ಮಾಡುವಾಗ. ಅದಕ್ಕೆ ಗುಂಡೆ ಎದ್ದೆ ಓಡೋಗ್ಬಿಟ್ಟು ನೋಡು. ನೀನು ಅಡ್ಗೆ ಮಾಡಿದ್ರೆ ಗುಂಡೆ ಇರೋದೇ ಇಲ್ಲ, ಓಡೋಗ್ಬಿಡ್ತಾನೆ. ನೋಡೋಣ ಇನ್ನೊಂದ್ಸಲ ಆನ್ಲೈನ್ ಅಲ್ಲಿ ಚೆಕ್ ಮಾಡ್ತೀನಿ, ಕಡಿಮೆ ಪ್ರೈಸ್ಗೆ ಬೆಟರ್ ಆಪ್ಷನ್ ಎಲ್ಲಿ ಸಿಗುತ್ತೆ. ಆಫ್ಲೈನ್ ಅಲ್ಲಿ ಒಂದ್ಸಲ ಚೆಕ್ ಮಾಡಿ ಅದಾದ್ಮೇಲೆ ಹೋಗಿ ನೋಡ್ಬೇಕು. ಅಯ್ಯೋ ನಾನು ಇವತ್ತೇನೋ ಮಿಕ್ಸ್ ಮಾಡ್ಬಿಟ್ಟಿದೀನಿ. ಹೌದು. ಏನ್ ಹಾಕ್ತಿದ್ಯಾ? ಅದು ಮಸಾಲೆ ಅನ್ಸುತ್ತೆ. ಹಾಕಿರ್ತೀಯಲ್ಲ ಅದು ಉಪ್ಪನಾ? ಇದಾಗ್ತಿಲ್ವಾ? ಸ್ಪೈಸಸ್ ಹಾಕಿಲ್ವಾ? ಹಾಕಿದ್ದೀನಿ. ಅದೇ ಸ್ಮೆಲ್. ಅಂದ್ರೆ ನಾನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ರಮ್ಯಂಗೆ ಮನೋಜ್ ಅವ್ರು ಮಾಡೋದ್ ತುಂಬಾ ಇಷ್ಟ ಆಗುತ್ತೆ. ಅವ್ರ ಭಾವ ಮಾಡ್ಕೊಡೋದ್ ಸಖತ್ ಇಷ್ಟ ಆಗುತ್ತೆ. ಯಾವಾಗ್ಲೂ ಹೇಳ್ತಾ ಇರ್ತಾಳೆ, ನೀನ್ ಮಾಡ್ಬೇಡ ನಮ್ ಭಾವನ್ ಕೈಲಿ ಮಾಡ್ಸ್ಕೊಂಡ್ ತಗೊಂಬಾ ಅಂತ. ಏನು ಮಾಡ್ಬಿಟ್ಟಾ? ಪರವಾಗಿಲ್ಲ. ಇವಾಗ ಇದು ಏಂತಕ್ಕೆ? ಬಿರಿಯಾನಿ. ಇದು ಬಿರಿಯಾನಿ ಮಾಡ್ತಾ ಇದ್ದೀರಾ? ಬಿರಿಯಾನಿ ಪೌಡರ್ ಬೇಡವಾ? ಇಲ್ಲ, ಅವೆಲ್ಲ ನಾನು ಯೂಸ್ ಮಾಡಲ್ಲ. ನನ್ನ ಕೈಯಾದ ಮಾಡೋದೇ ಪೌಡರ್.
ಆಯ್ತು ಬಿಡಿ, ಇದು ಮಾಡ್ಬಿಡಿ ಅಲ್ಲೇ. ಮ್ಯಾರಿನೇಷನ್ ಆಗ ನಿಮಿಷ ಮ್ಯಾರಿನೇಷನ್ ಇಟ್ಟಿದ್ಯಾ? ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಹಿಂಗೆ ಮಾಡ್ಬಿಟ್ರೆ ಈ ಚಾಕು ನಾನು ಯೂಸ್ ಮಾಡಲ್ಲ ಆಯ್ತಾ. ಇವ್ರು ಯೂಸ್ ಮಾಡ್ತವ್ರೆ. ಚಿಕ್ಕ ಚಾಕು ಇಟ್ಕೊಂಡಿದೀನಿ ನಾನು ತರಕಾರಿ. ನಿನ್ ನಂಗ್ ಒಂದ್ ಕಡೆ ನಿಂಕಳಕ್ಕೆ ಬಿಡ್ತಾರ ನೋಡು. ಇದು ಇರೋದು ಎಲ್ಲಿ ಪ್ಲೇಸು? ಕೆಲಸ ಇಟ್ಟಿನ ಅದು ಉಪ್ಪು ಪುಡಿ ಎಲ್ಲ ಕಲ್ಲುಪ್ಪು ಹಾಕಮ್ಮನ. ಉಪ್ಪು ಹಾಕ್ತಾ ಇದೀಯಾ? ಕಲ್ಲುಪ್ಪು ಎಲ್ಲ ಹಾಕ್ತೀನಿ. ಇದೆಲ್ಲ ಯಾಕೆ ತಗೊಂಡಿದ್ಯಾ? ಅದು ರಿಪೇರಿ ಹಿಂಗೆ ಹಾಗೋಗೈತೆ. ಇದಪ್ಪ ಇನ್ನೊಸಿ ಹಾಕೋಬೇಕಾಯ್ತು ನೀನು ಲೆಮನ್. ಅದ ನೀ ಆರೋಗೈತೆ ಅಂದ್ರೆ ನಾನು ಅವಾಗಿಂದ ಅದು ಇದು ಮಾಡ್ತಾ ಕುಡಿತಾ ಇದ್ದೀನಲ್ವ, ಅದಕ್ಕೆ ನನ್ಗೆ ಆರೋಗ್ಯ ಟೀ ಕುಡಿಯಕ್ಕೆ ಆಗದೇ ಇಲ್ಲ, ಇಷ್ಟನೇ ಆಗಲ್ಲ. ಬಟ್ ಏನೋ ಕುಡಿತಾ ಇದ್ದೀನಿ. ಒಂದೊಂದ್ಸಲ ಅನ್ಸುತ್ತೆ, ಛೇ ನಾವಿರೋದೇ ಸ್ವಲ್ಪ ದಿನ, ಏಂತಕ್ಕೆ ನಾವು ಇಷ್ಟಪಟ್ಟಿದ್ದೆಲ್ಲ ತಿನ್ಬಾರ್ದು, ಏಂತಕ್ಕೆ ಇಷ್ಟೊಂದು ಕಾನ್ಶಿಯಸ್ ಆಗಿ ನಾವು ಡಯಟ್ ಅಂತೆಲ್ಲ ಮಾಡ್ಬೇಕು, ಇದೆಲ್ಲ ಮಾಡ್ಬಾರ್ದು ಅಂತ ಅನ್ಸುತ್ತೆ. ಈ ಸಲ ಮನೋಜ್ ಅವರು ನೀನ್ ದಪ್ಪ ಆಗ್ತಾ ಇದ್ಯಾ ಅಂತ ಹೇಳ್ಬಿಟ್ರು. ನಂಗ್ ಮೊದ್ಲು ಏನ್ ಅನಿಸ್ತಾ ಇರ್ಲಿಲ್ಲ, ನಾನ್ ದಪ್ಪ ಆಗಿದ್ದೀನಿ ಅಂತ. ಬೇರೆಯವರೆಲ್ಲ ಅಂತ ಹೇಳುವಾಗೆಲ್ಲ ಹೇಳ್ಕೊಂಡ್ರೆ ಹೇಳ್ಕೊಳ್ಳಿ, ನನಗೇನು ನಾನು ಏನ್ ಇವಾಗ ಫಾರ್ ಎಕ್ಸಾಂಪಲ್ ಏನು ನಂಗೇನು ಅನ್ಸ್ತಾ ಇಲ್ಲ ನಾನ್ ದಪ್ಪ ಆಗಿದ್ದೀನಿ ಅಂತ. ಈ ತರ ಫೀಲ್ ಮಾಡ್ತಾ ಇದೆ. ಈ ಸಲ ಮನೋಜ್ ಅವ್ರು ಹೇಳ್ಬಿಟ್ಟಿದ್ದಾರೆ ನೀನ್ ದಪ್ಪ ಆಗಿದ್ಯಾ ಅಂತ. ಆಮೇಲೆ ಹೇಳೋದು ಏನಂತ, ನೀನ್ ದಪ್ಪ ಆಗಿದ್ರು ಪರವಾಗಿಲ್ಲ, ಯಾವ್ದೋ ಒಂದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಫೇಮಸ್ ಆಗಿದೆ ಅಲ್ವಾ, ಯಾವ್ದೋ ಒಂದು ಸಾಂಗು, ನಾನ್ ದಪ್ಪ ಆಗ್ತಾ ಇದೀನ ಅಂತ ಕೇಳ್ಬಿಟ್ಟು ಆಮೇಲೆ ನಿನ್ನಂದಕ್ಕೆ ನಾ ಅಭಿಮಾನಿ ಅಂತ ಆ ಸಾಂಗ್ ಹೇಳ್ತಾರೆ. ಪರವಾಗಿಲ್ಲ ಪುಟ್ಟಿ, ನೀನ್ ದಪ್ಪ ಆದ್ರೂ ಏನು ನಂಗೆ ಬೇಜಾರಿಲ್ಲ. ನಿಮ್ ಬಿರಿಯಾನಿ ಹಾಳಾಗ್ತಾ ಇದೆ, ಬೇಗ ಬನ್ನಿ. ನೀವು ಫೋನ್ ನೋಡ್ಕೊಂಡ್ ಮಾಡಷ್ಟೊಳಗೆ ದಂಡ ಹಿಡಿದ್ಬಿಡುದು. ನಾನೇನು ಮುಟ್ಟಲ್ಲ. ಆಮೇಲೆ ಏನಾದ್ರು ಆಗ್ಬಿಟ್ರೆ ನಿನ್ನಿಂದಾನೇ ಆಗಿರೋದು ಅಂತ ಹೇಳ್ಬಿಡ್ತಾರೆ. ನಮ್ ಗುಂಡುನ್ಗೆ ಪಾಪ, ಅವ್ನಿಗೆ ಎಷ್ಟೊತ್ತು ಕೊಡ್ತೀರಪ್ಪ ನಮ್ಗ್ ಊಟ ಅಂತ ನೋಡ್ಕೊಂಡು. ಅವ್ನಿಗೆ ಇವತ್ತು ಬಿರಿಯಾನಿ ಊಟ, ಮೊಸರನ್ನ ಇಲ್ಲ ಇವತ್ತು. ಎಲ್ಲ ನಾನೇ ಮಾಡ್ಬೇಕಲ್ವಾ ಕ್ಲೀನ್? ನಾನೇ ಮಾಡ್ತೀನಿ. ಇದೇನ್ ತುಕ್ಕೆ ತುಪ್ಪ ಬೇಕಾ ಇನ್ನೊಂದ್ಸಲ? ಈ ಜಾರ್ ಏನ್ ತುಕ್ಕೆ ಬೇಕಾ? ತೊಳೆಕ್ ಹಾಕ್ಲಾ? ಮೆಣಸಿನ್ಕಾಯಿ ಬೇಕಾ? ಬೇಡ ಅಲ್ಲ? ಮೆಣಸಿನ್ಕಾಯಿ ಮತ್ತೆ ಎಂತ ಹಾಕ್ತೀರಾ? ಹಾಕ್ಬೇಕಲ್ಲ. ಪುದೀನ ಬೇಕಾ? ಪುದೀನ ಬೇಡ. ನಂದೇಂತ ಪೇಂಟಿಂಗ್ ಮಿಷಿನ್ ತಗೊಂಡಿದ್ದು ನಾನು. ಅದ್ರ ಮೇಲೆ ಇರ್ತದೆ. ಎಷ್ಟು ಲೋಟ ಹಾಕ್ಲಿಕ್ಕೆ? 3.5 ಗ್ಲಾಸ್. 3.5 ಗ್ಲಾಸ್ ಅಂದ್ರೆ ಎಷ್ಟು ಲೋಟ ನೀರು ಹಾಕ್ಬೇಕು? ಈಗಿರೋದೇ ಸಾಕಾಗುತ್ತೆ ಬಿಡು. ಮುಳ್ಳಕ್ಕಿ ಆಯ್ತು, ಚಿಕನ್ ಕೊಡ್ಬೇಕು. ಈಗ ಅದು ಕುದಿ ಬರ್ಬೇಕು. ಅಲ್ಲಿವರೆಗೂ ಅಕ್ಕಿ ಹಾಕ್ತಲ್ವಾ ನೀವು? ವಿಡಿಯೋ ಆಗ್ತಾ ಇದೆಯಾ ಇಲ್ವಾ ನೋಡ್ಬಿಡ್ತೀನಿ ಇರೋ. ಸ್ಟೋರೇಜ್ ಬೇರೆ ಫುಲ್ ಆಗ್ತೈತೆ. ಮನು ನೀನ್ ನನ್ ಫೋನ್ ರೆಡಿ ಮಾಡಿಸ್ಕೊಡು ಮನು. ಸರಿ, ಹೊಸದ್ ಬೇಡ ನಂಗೆ. ನಂದು ಫೋನ್ ಅಲ್ಲಿ ಬ್ಯಾಟ್ರಿ ನೋಟ್ ಇಟ್ಟಿದ್ನಲ್ಲ, ಯಾಕೆ ತಗೊಂಡಾಗಿರ್ತಿ ಪಾಪ? ಇನ್ನೇನು ಎಲ್ಲ ಹಿಂಗೆ ತುಂಬ್ಕೊಬೇಕಾ? ಇಲ್ಲಿ ಇರ್ಲಿ ಸುಮ್ಮನೆ. ಇದು ತೆಗಿ, ಇದೆಲ್ಲ ಕ್ಲೀನ್ ಮಾಡಿ. ನೋಡು, ನಾನು ಹೇಳಿಲ್ವಾ ನಾನೇ ಕ್ಲೀನ್ ಮಾಡ್ಬೇಕಂತ. ನಂಗೆ ಗೊತ್ತು ನೀನ್ ಇಡ್ಲಿ ಮಾಡೋದು ಅಷ್ಟಿಗೆ ಅಂತ. ಇದು ಒಂದು ಕುದಿ ಬರ್ಬೇಕು. ಎಲ್ಲ ಕೊಡಿಲಿ, ಕೊಡಿ, ಎಲ್ಲ ಕ್ಲೀನ್ ಮಾಡ್ತೀನಿ. ನಾ ಮಾಡ್ತೀನಿ ಬಿಡು. ಎಲ್ಲ ಮಾಡಿದ್ಮೇಲೆ ಇವಾಗ ಬಂದ್ಬಿಟ್ಟು ನಾನು ಕ್ಲೀನ್ ಮಾಡ್ತೀನಿ ಕೊಡು ಅಂತ ಹೇಳ್ಬೇಡ. ಅಯ್ಯೋ, ಇದು ಸ್ಟೋರಿನೇ ಹೇಳಿಲ್ಲ ನಾನು. ಗ್ಲಾಸ್ ದೇಹಂತಕ್ಕೆ ಯೂಸ್ ಮಾಡ್ತಾ ಇದೀನಿ ಅಂತ. ಏನಪ್ಪಾ ಅಂತ ಅಂದ್ರೆ, ನಾನೇ ಪಾತ್ರೆ ತೊಳಿಬೇಕು, ಎಲ್ಲ ಕ್ಲೀನ್ ಮಾಡಿ. ಯಪ್ಪ, ದೊಡ್ಡದಾಗ ನೀನೇ ಮಾಡೋ ತರ ಹೇಳ್ಬೇಡ ಮನು. ಆಮೇಲೆ ಅದನ್ನ ನಿಜ ಅನ್ಕೊಂಡ್ಬಿಡ್ತಾರೆ ಎಲ್ಲಾರು. ಒಂದ್ ಹೆಲ್ಪ್ ಮಾಡ್ಕೊಡಲ್ಲ ನೀನ್ ನನಗೆ. ಈಗ ಯಾರು ಅಡಿಗೆ ಮಾಡ್ತಾರದು?
ಅದೇ ಯಾವಾಗಾದ್ರೂ ಅಪರೂಪ ಎಷ್ಟು ತಿಂಗಳಾದ್ಮೇಲೆ ಮಾಡ್ತಾ ಇರೋದು ನೀವು? ಏನ್ ಗೊತ್ತಾ, ನಮ್ಮನೆ ಬಟ್ಟೆ ಒಗ್ದಾಕಿ ಒಣಗಾಕಿರ್ತೀನಿ, 1 ವಾರ ಆದ್ರೂ. ಇವಾಗ ನಾನ್ ಮನೇಲಿ ಇರಲ್ಲ ಅನ್ಕೊಳ್ಳಿ, ಸಮ್ಟೈಮ್ಸ್ ನಾವ್ ಅಮ್ಮನ ಮನೆಗೆ ಹೋಗೋದು ಈ ತರ ಏನಾದ್ರು ಇದ್ದಾಗ ಹೋಗಿದ್ರೆ 1 ವಾರ ಆಗಿದ್ರು ಅದು ಅಲ್ಲೇ ಬಿದ್ದಿರುತ್ತೆ. ಬಟ್ಟೆ ಈವನ್ ಎತ್ತಿಟ್ಟಿರಲ್ಲ ಗೊತ್ತಾ. ನಿಜ ಹೇಳು. ಸಮ್ಟೈಮ್ಸ್ ಅಲ್ಲ, ಯಾವಾಗೋ ಒಂದ್ಸಲ ಎತ್ತಿಟ್ಟಿದೆ ನನಗ್ ನೆನ್ಪಿರಂಗೆ, ಒಂದೇ ಒಂದ್ಸಲ. ಹೋಟ್ಲು ಮಾಡಬಾರ್ದು ನೋಡು, ಮಾಡಿ ಟೇಸ್ಟ್ ನೋಡು. ನಾನು ಕ್ಯಾಶಿಯರ್ ಆಗಿ ಇದು ಕ್ಲೀನರ್ ಅಂಡ್ ಇದು ಇದು ತಟ್ಟೆ ಎತ್ಬಿಡೋದು ಗುಂಡ ಕ್ಯಾಶ್. ಯಾಕಂದ್ರೆ ಯಾರು ದುಡ್ಡು ಕೊಟ್ಟಿಲ್ಲ ನೋಡಿ ಟೇಸ್ಟ್ ಮಾಡು. ಗುಂಡು ಬಾರಿ ಲೆಕ್ಕ ಹೇಳ್ಕೊಂಡ್ಬಿಡುತ್ತಲ್ಲ. ಕೈ ತೊಳ್ಕೊಂತೀನಿ. ಆಮೇಲೆ ಅವ್ನ್ ಗೋಬೋ ಅಂದ್ರೆ ಇವ್ರು ಏನು ಆಮೇಲೆ ಅವನಿಗೆ ಚಿಕನ್ ಮಟನ್ ಹಾಕಿ ಸಾಕಾಯ್ತದೆ. ಅವ್ರು ಅಡ್ಗೆ ಮಾಡ್ತಿದ್ ಹೆಂಗೆ ಇಲ್ಲಿ ಕುತ್ಕಂತಾರ ಕಿಚನಿಗೆ ಬಂದ್ ಅಲ್ಲೂ ಬಂದ್ ಕುತ್ಕಂತಾನೆ. ಕೊಟ್ಟಿಲ್ಲ ಅಂದ್ರೆ ನಿಂಗೆ ಕಚ್ಕೊಡ್ತಾನೆ ನೋಡು. ಸಪ್ಪೆ ಅನ್ಸುತ್ತೆ. ಅಕ್ಕಿ ಹಾಕುದ್ರ? ಸಪ್ಪೆಯ ಸ್ವಲ್ಪ ಹಾಕಿ. ಎಲ್ಲ ಮಿಸ್ ಆಗುತ್ತೆ. ರಮ್ಮಿಂಗ್ ಕೊಡಲ್ವಾ? ಕೊಡ್ತೀರಾ? ಹೋಗ್ತೀವಲ್ಲ ನೋಡಕ್ಕೆ. 3 ಲೋಟನಾ? 3 ರಮ್ಮಿಂಗ್ ಕೊಡೋದಂದ್ರೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕಿ. ಸಂಜೆಗೆಲ್ಲ ಬೇಕಾಗುತ್ತೆ. ಸಂಜೆ ಕಡಿಮೆ ಮಾಡಲ್ವಾ? ಮಾಡ್ಬೇಕಾ? ರೈಸ್ ಮಾಡ್ತೀನಿ. ಇದು ಅದೆಂತದ ಫ್ರೈ ಮಾಡ್ತಾ ಇದ್ರಲ್ಲ ಅದು ಅಷ್ಟೇ. ಏನಂತೀರಾ? ಮುಳ್ಳಕ್ಕಿ ಆಯ್ತದೆ ಅನ್ಕೋತೀವಿ. ಇನ್ನೊಂಚೂರು ನೀರು ಇರ್ಬೇಕು. ಇನ್ನೊಂದ್ ಸ್ವಲ್ಪ ನೀರು ಹಾಕ್ಬೇಕು. ಆಮೇಲೆ ಹಾಕ್ಬಿಟ್ಟು ಉಪ್ಪು ಎಲ್ಲ ನೋಡ್ಬಿಟ್ಟು ಹಾಕಿ. ನಿಮ್ ನಾದ್ನಿ ಬೇರೆ ನಮ್ಮ ಭಾವ ಮಾಡೋದು ಚಂದ ಅಂತ ಹೇಳಿ ನೋಡಕ್ಕೆ. ಅವ್ರು ಯಾರಾದ್ರೂ ಕೇಳ್ದಾಗ್ಲೇ ಸ್ವಲ್ಪ ಇದಾಗ್ಬಿಡುತ್ತಲ್ವಾ ಮಾಡ್ಕೊಡಿ ಅಂತ ಅಂದಾಗ. ಬಾಸ್ಮತಿ ರೈಸ್ ತಗೋಬೇಕು. 1 kg ಮಿಕ್ಸ್ ಮಾಡಿ ಹಾಕ್ಬೇಕು. ಹೌದು, ಚೆನ್ನಾಗಿರುತ್ತೆ. ನಾನು ತೊಳೆದಿಟ್ಟಿರೋದ ಬಾಂಡ್ಲಿಯ. ಹೌದಾ? ಚಿಲ್ಲಿ ಚಿಕನ್ ಮಾಡೋದಿಕ್ಕ ತೊಳೆದಿದ್ದೀನಿ. ಇನ್ನೊಂದ್ಸಲ ತೊಳ್ಕೊಡ್ತೀನಿ. ಸಿಂಕ್ ಒಳಗಡೆ ಹಾಕ್ಬಿಟ್ನಲ್ಲ. ಅದು ಬನ್ನರ್ಘಟ್ಟ ಇಂದ ತಗೊಂಬಂದಿದ್ ಬಾಟ್ಲು. ನಮ್ಮನೆ ಆಯಿಲ್ ಬಾಟಲ್ ಮೊದ್ಲು ಪ್ಲಾಸ್ಟಿಕ್ ಯೂಸ್ ಮಾಡ್ತಿದ್ದೆ. ಅದು ಬಾಟ್ಲ್ ಎಲ್ಲ ಹಾಳಾಗ್ಬಿಟ್ಟಿತ್ತು. ಅಂದ್ರೆ ಕ್ಯಾಪ್ ಬರುತ್ತಲ್ವಾ ಅದು. ಸೊ ಅವಾಗ ಬನ್ನರ್ಘಟ್ಟಾಗ ಹೋದಾಗ ಅಲ್ಲಿ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ. ತಗೊಂಡ್ರೆ ಈ ತರ ಬಾಟ್ಲ್ ತಗೊಂಡ್ಬೇಕಿತ್ತು. ನಮ್ ಪಾಪುಗೆ ಸ್ವಲ್ಪ ನೀರ್ ಜಾಸ್ತಿ ಕುಡಿತಾನೆ. ಅದಕ್ಕೋಸ್ಕರ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವಾಗ ಈ ಗ್ಲಾಸ್ ಬಾಟಲ್ ತಗೊಂಡಿದ್ದೆ. ಆಮೇಲೆ ನನಗೆ ಇದು ಗ್ಲಾಸ್ ನೋಡುವಾಗ ನಂಗೆ ಯಾಕೆ ಇದನ್ನೇ ಯೂಸ್ ಮಾಡ್ಬಾರ್ದು, ಚೆನ್ನಾಗಿದೆ ಆಯಿಲ್ ಎಲ್ಲ. ರಿಟರ್ನ್ ಬರ್ತಾ ಇತ್ತು. ಡೆಪಾಸಿಟ್ ಮಾಡಿ ಹೋಗ್ಬೇಕು ನಾವು. ಫಸ್ಟ್ ರಿಟರ್ನ್ ಕೊಟ್ರೆ ಅದೆಷ್ಟು ದುಡ್ಡು ರಿಟರ್ನ್ ಕೊಡ್ತಾರೆ. ನಾನು ಇರ್ಲಿ ಬಿಡು ನಮ್ಮ ಹತ್ರನೇ ಅಂತ ಅಂದ್ಬಿಟ್ಟು ನಾನು ಆಯಿಲ್ ಎಲ್ಲ ಹಾಕೋದಿಕ್ ಚೆನ್ನಾಗಿದೆ ಒಂಥರ ನೋಡೋದಿಕ್ಕೆ ಅಂತ ಹೇಳ್ಬಿಟ್ಟು ತಗೊಂಬಂದ್ ಅದೇ ಯೂಸ್ ಮಾಡ್ತಾ ಇದ್ದೀನಿ. ಅದು ಲೇಬಲ್ ಕೀಳೋದಿಕ್ ನೋಡ್ದೆ, ಅದ್ ಬಂದಿಲ್ಲ. ಅರ್ಧಂಬರ್ಧ ಕಿತ್ತೋಗ್ಬಿಡ್ತು. ಅದಕ್ಕೆ ಸರಿ ಆಯ್ತು ಇರಂಗಿರ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಇಟ್ಟಿದೀನಿ. ಮತ್ತೆ 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 ಏನದು ಮತ್ತೆ ಏನಪ್ಪಾ ಅಂತ ಅಂದ್ರೆ, ಅದು ಗ್ಲಾಸ್ ಅಲ್ವಾ, ಇವಾಗ ಬಿಸಿ ಮಾಡಿ ಇದು ಮಾಡಕ್ ಆಗಲ್ಲ, ರಿಮೂವ್ ಮಾಡೋದಿಕ್ ಆಗೋದಿಲ್ಲ. ಏರ್ ಡ್ರೈಯರ್ ಇರುತ್ತಲ್ವಾ, ಏರ್ ಡ್ರೈಯರ್ ಅಲ್ಲಿ ಬಿಸಿ ಮಾಡಿ ಇದ್ ಮಾಡ್ಬೇಕು. ನೋಡೋಣ ಮಾಡೋಣ. ಬಟ್ ನಾನು ಏರ್ ಡ್ರೈಯರ್ ತಗೊಂಡು ಜಾಸ್ತಿ ಯೂಸ್ ಮಾಡೋದಿಲ್ಲ. ಇದಕ್ಕಾದ್ರೂ ಯೂಸ್ ಮಾಡಿದೀನಿ. ಅಂತ ನಗ್ಬಿಡ್ತೀರಾ ಅಲ್ವಾ? ಯೂಸ್ ಮಾಡಲ್ಲ ಏನಂದ್ರೆ ನನ್ನ ಹತ್ರ ಎಲ್ಲ ತಗೋಬೇಕು, ಎಲ್ಲ ಇರ್ಬೇಕು ಅಂತ ಅನ್ಕೊಂಡು ತಗೊಂತೀನ. ಬಟ್ ನಾನ್ ಜಾಸ್ತಿ ಯೂಸ್ ಮಾಡಲ್ಲ. ನಂಗೆ ಅವೆಲ್ಲ ನ್ಯಾಚುರಲ್. ಏರ್ ಫ್ರೈಯರ್ ಯೂಸ್ ಮಾಡ್ತೀನಿ ನಾನು, ಅದು ಕುಕ್ ಮಾಡೋದಿಕ್ಕೆ.
ಅಂದ್ರೆ ನನಗೆ ಅಂತ ನಾನು ಏನ್ ತಗೊಂತೀನಿ ಅಂದ್ರೆ ಮೇಕಪ್ ಐಟಮ್ಸ್ ಎಲ್ಲಾ ಹುಡುಗಿರ ಹತ್ರ ನೋಡಿದಾಗ ಓಕೆ ನನ್ನ ಹತ್ರನೂ ಇರ್ಬೇಕು ಅಂದ್ಬಿಟ್ಟು ತಗೊಂತೀನ. ಹಂಗೆ ಮಾಡಿ ಒಂದ್ 10,000 ಗಂಟನು ಇನ್ವೆಸ್ಟ್ ಮಾಡಿ ಮೇಕಪ್ ಐಟಮ್ಸ್ನೆಲ್ಲ ತಗೊಂಡೆ. ಯಾವಾಗ ಮದ್ವೆಗೆ ಮುಂಚೆ, ಇವಾಗಲ್ಲ. ಏನ ಸೌಂಡು ಆಚೆ ಎಲ್ಲ ತಗೊಂಡ್ನಾ, ಅದು ಒಂದಿನಕ್ಕೂ ಯೂಸ್ ಮಾಡಿಲ್ಲ. ಒಂದ್ಸಲ ನಮ್ಮ ಅಣ್ಣಂದು ಕರ್ನರೆ ಮಾಡ್ತಾರಲ್ವಾ ಬೀಗ್ರೂಟ, ಆ ಟೈಮಲ್ಲಿ ಯೂಸ್ ಮಾಡಿದ್ದೆ. ಅಂದ್ರೆ ನನ್ಗೆ ಮೇಕಪ್ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ನಾನೆಲ್ಲೋ ದಿವ್ವ ತರ ಕಾಣಿಸ್ತಾ ಇದ್ದೀನಿ ಅಂತ ಫೀಲ್ ಆಗುತ್ತೆ. ಸೊ ಹಾಗಾಗಿ ಅದು ಯೂಸ್ ಮಾಡ್ದಂತೆ ಅದನ್ನ ತಗೊಂಡೋಗಿ ರಮ್ಮಿಂಗ್ ಕೊಟ್ಟೆ. ನೋಡಿದ್ರೆ ಅದು ಎಕ್ಸ್ಪೈರ್ ಆಗ್ಬಿಟ್ಟಿತ್ತು. ರಮ್ಯಾ ಎಕ್ಸ್ಪೈರ್ ಆಗಿರೋದೆಲ್ಲ ನನಗ್ ತಗೊಂಬಂದ್ ಕೊಡ್ತಾಳೆ ಅಂತ ಚೆನ್ನಾಗಿ ಬೈದ್ಲು. ಅವಳು ಏನು ಯೂಸ್ ಮಾಡಿಲ್ಲ, ಅವಳು ಏನು ಮೇಕಪ್ ಪ್ರಾಡಕ್ಟ್ ಅದೆಲ್ಲ ಯೂಸ್ ಮಾಡಲ್ಲ. ಏನದು ಸೌಂಡ್ ಇಷ್ಟು ಸೌಂಡ್ ಮಾಡ್ತವ್ರೆ? ನಾನು ಒಂದ್ ರೀಲ್ಸ್ ಏನ್ ಗೊತ್ತಾ, ಅವನಿಂದ ಎಷ್ಟು ಬೆನಿಫಿಟ್ ಇದೆಯೋ ಅಷ್ಟೇ ಡಿಸ್ಅಡ್ವಾಂಟೇಜ್ ಇದೆ. ನಂದು ಗೋಲ್ಡ್ ಇಯರ್ ಇತ್ತು, ಗೋಲ್ಡ್ ರಿಂಗ್ ನ ಕಚ್ಚಾಕಿದಾನೆ ಗೊತ್ತಾ. ಮತ್ತೆ 5,000 rupees, ₹1 ಕಡಿಮೆ ಅಷ್ಟೇ, 5,000 rupees ಇಯರ್ ಬಡ್ಸ್ ನಂದು. ಅದನ್ನು ಕಚ್ಚಾಕಿದಾನೆ ಒಂದ್ ಸೈಡ್. ನೋಡು ನೋಡು, ಎಷ್ಟು ಸಲ ನೋಡ್ತೀಯಾ ನೀನು ವಿಡಿಯೋನ? ವಿಡಿಯೋ ನೋಡಿದಂತೆ ಮಾಡಕ್ ಆಗಲ್ವಾ? ಎಲ್ಲ ಯೂಟ್ಯೂಬ್ ನೋಡ್ಕೊಂಡ್ ಮಾಡೋದೇ, ಸ್ವಂತ ಬುದ್ಧಿ ಅಂತ ಏನಿಲ್ಲ. ಏನ್ ನಿನ್ ರೆಸಿಪಿನ ಅವ್ರು ಕದ್ಬಿಟ್ಟು ಹಾಕ್ಬಿಟ್ಟಿದ. ಈ ತರ ಎಲ್ಲ ಇಡ್ಬೇಡಿ, ನೀಟಾಗಿ ಇಡಿ ದಯವಿಟ್ಟು. ಆಗುತ್ತಾಗುತ್ತೆ. ನೀವ್ ನೀರೆಲ್ಲ ಕರೆಕ್ಟ್ ಆಗಿ ಹಾಕಿದಿರಲ್ಲ, ಹಂಗಾದ್ರೆ ಆಗುತ್ತೆ. ಸ್ವಲ್ಪ ನಂಗೂ ಜಾಗ ಬಿಟ್ರೆ ಮನೆ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತೀನಿ. ಹೊಸ ಸಿಲಿಂಡರ್ ಎಲ್ಲ ಹಾಕಿದೀನಿ. ಹಾ, ಏನಾಯ್ತು? ಕಮ್ಮಿ ಉರಿತೈತಾ? ನೀವು ಸರಿಯಾಗಿ ನಿಲ್ಸಿ ಅದನ್ನ ಅರ್ಧಂಬರ್ಧ ಹಾಕಿದ್ದೀರಾ. ಅರ್ಧಂಬರ್ಧ ಆನ್ ಮಾಡ್ಬಿಟ್ಟು ಕಮ್ಮಿ ಉರಿತೈತೆ ಅಂತ ಇದ್ದೀರಾ. ಗ್ಯಾಸ್ ಹೆಂಗ್ ಹಚ್ಬೇಕು ಅಂತ ಗೊತ್ತಿಲ್ಲ, ನೀವು ಅಡಿಗೆ ಮಾಡ್ಬಿಡ್ತೀರಾ. ಯಾವ ಆಮೇಲೆ ನನ್ಮೇಲೆ ಎಗ್ರಿಸ್ಬಿಟ್ಟು ಯಾವಾಗ್ಲೂ ಎಗ್ರಿಸ್ದಂಗೆ. ಸ್ವಲ್ಪ ದೂರನೇ ಇರೋದು ಸ್ವಲ್ಪ ಹೊತ್ತು. ನಾನ್ ಪಾತ್ರೆ ವಾಶ್ ಮಾಡ್ಬಾರ್ದಾ? ಇನ್ನ ಗುಡ್ಡೆ ಹಾಕ್ತೀರಾ ನೋಡಿ, ಎಷ್ಟ ಹಾಕ್ತಿರ್. ನನಗೇನಾದ್ರೂ ಇವ್ರಿಗೇನಾದ್ರೂ ಕೆಲ್ಸ ಹೇಳ್ಬಿಟ್ರೆ ನನಗೆ 2-3 ಕೆಲ್ಸ ಮಾಡೋ ತರ ಮಾಡಿರ್ತಾರೆ. ಅದಕ್ಕೆ ನಾನು ಏನು ಹೇಳಕ್ಕೆ ಹೋಗಲ್ಲ. ಆಯ್ತಪ್ಪ, ನೀನ್ ಸುಮ್ನೆ ಇದ್ಬಿಡು, ನಾನೇ ಮಾಡ್ಕೊಂತೀನಿ ಅನ್ಬಿಟ್ಟು. ಸ್ವಲ್ಪ ದೂರ ಇರ್ಬೇಕು. ಎಣ್ಣೆ ಎಷ್ಟೊಂದು ಹಾಕಿ ತುಪ್ಪನೂ ಹಾಕ್ತಾ ಇದ್ದೀರಾ? ಜೀರಿಗೆನಾ? ಜೀರಿಗೆ ಹಾಕ್ತೀರಾ? ಜೀರಿಗೆ ಬೇಕು. ಜೀರಿಗೆ ಮಣ್ಣು ಸೋಂಪು, ಅದು ಜೀರಿಗೆ ಅಲ್ಲ. ಜೀರಿಗೆ ತೋರ್ಸು ನಂಗೆ. ಜೀರಿಗೆ ಅಲ್ಲ, ಸೋಂಪು ಹಾಕೋದು. ಯಾರಾದ್ರೂ ಚಿಲ್ಲಿ ಚಿಕನ್ ಜೀರಿಗೆ ಹಾಕ್ತಾರ? ಯಪ್ಪ, ಸೋಂಪು ಹಾಕ್ತಾರ ಮನು. ಅದು ಜೀರಿಗೆ ಅಲ್ಲ ಮನು, ಸೋಂಪು ಅಲ್ಲ. ಐತ ನೋಡು, ನಿಂಗೆ ಗೊತ್ತಾಗಲ್ಲ. ಏನ್ ಅಡಿಗೆ ಮಾಡ್ತಿರೋ, ಏನ್ ತಿಂತೀನೋ. ಚೆನ್ನಾಗಿಲ್ಲ. ನಾನ್ ಚೆನ್ನಾಗಿರ್ತೀನಿ. ನೀವ್ ಅಡಿಗೆ ಮಾಡಿ ತಿಂದ್ಮೇಲೆ 1 ಸ್ಪೂನ್ ತಿಂತಾಳೆ, 2 ಸ್ಪೂನ್ ತಿಂತೆ ನಾನ್ ಮಾಡಿದ್ರೆ. ನಾನ್ ತಿನ್ನೋದೇ ನನ್ ಡಯಟ್. ನಾನು ಡಯಟ್ ಮಾಡ್ತಾ ಇದ್ದೀನಿ. ಆದ್ರೆ ಹೇಳದ್ ಬೇಡ ಅನ್ಸುತ್ತಲ್ವಾ, ನಾನ್ ಡಯಟ್ ಮಾಡ್ತಾ ಇರಲ್ಲ. ರಿಸಲ್ಟ್ ಬಂದ್ಮೇಲೆ ಹೇಳ್ತೀನಿ ಎಷ್ಟು ಕೆಜಿ ಸಣ್ಣ ಆಗಿದ್ದೀನಿ, ಏನು ಎಷ್ಟಿದ್ದೆ ಅಂತ. ಹೌದು, ತಿನ್ಬೋದು. ಏನ್ ತಿನ್ಬಾರ್ದು ಅಂತ ಇದ್ಯಾ? ಎಷ್ಟ್ ತಿನ್ಬೇಕೋ ಅಷ್ಟ್ ತಿನ್ಬೇಕು. ಅದಕ್ಕೆ ಸೋಂಪು ಹಾಕ್ಬೇಕಾಗಿತ್ತು. ಸೋಂಪು ಅಲ್ಲಕಂತ ಜೀರಿಗೆ. ನನಗೆ ಚಪ್ಪಿಂತ ಗೊತ್ತಾ ನಿನಗೆ? ಯಾವ ಚಪ್ಪಪ್ಪ? ನಾನು ಯಾರಿಷ್ಟ ಸರ್ಟಿಫಿಕೇಟ್ ತಗೊಂಡಿದ್ಯಪ್ಪ? ಅಡಿಗೆ ಮಾಡ್ತಿದ್ದ ತಾಜಾ. ಯಪ್ಪ, ಸಾಕ ಒಂದೇ? ಅಕ್ಕಿ ಹಾಕಿದ್ರಾ? ನೀಟಾಗಿ ವಾಶ್ ಮಾಡಿದ್ರಾ? ಅಕ್ಕಿ ಹಾಕಲೆಲ್ಲ ವಿಷಕ್ಕೆ ಹೋಗುತ್ತಾ ಅಂತ ನೀವ್ ಹಂಗೆ ಏನಾದ್ರು ಉಲ್ಟಾ ಪಲ್ಟಾ ಮಾಡ್ತಾ ಇರ್ತೀರಾ ಅಂತ. ಸ್ವಲ್ಪ ಜಾಗ ಬಿಡಿ. ನೋಡಿ, ಕೊನೆಗೆ ಹೇಳದ್ ಇವ್ರು ನಾನೇ ಮಾಡ್ಕೊಟ್ಬಿಡ್ತೀನಿ ಅಂತ. ಕೊನೆಗೆ ನಾನೇ ಕ್ಲೀನ್ ಮಾಡ್ಬೇಕು. ಒಳ್ದಿದ್ಯಾರವ ಹಂಗಾರೆ.
ಇದಾಯ್ತಾ? ಅದೇ ನಿಮಗ್ ಬೇಕಾಗಿರೋದಕ್ಕೆ ತೊಳ್ಕೊಂಡಿದ್ದೀರಾ, ವಿಡಿಯೋಗೋಸ್ಕರ ತೊಳ್ಕೊಂಡವ್ರೆ. ಇಲ್ಲ ಅಂದ್ರೆ ನನಗೆ ಹೇಳಿರೋ ತೊಳ್ಕೊಡು ಅಂತ. ಎಲ್ಲಿ ಸೈಡು ಏನಂತ ಹೇಳಿದ್ದೆ ಅವಾಗ, ಏನಾದ್ರೂ ಹೆಲ್ಪ್ ಮಾಡಿ ಅಂತಿದ್ರೆ ಒಂದ್ಸಲ ಮಾಡ್ಕೊಟ್ಟು. ನಿನ್ ರೆಸಿಪಿ ಹೇಳ್ಕೊಡ್ಲೇ ಇಲ್ವಲ್ಲ ಮನು? ನಾನು ಯಾವತ್ತೂ ನಮ್ ಸೀಕ್ರೆಟ್ ರೆಸಿಪಿ ಹೌದಾ, ಸೀಕ್ರೆಟ್ ರೆಸಿಪಿ ನಾನು ಯಾವತ್ತೂ ಯೂಟ್ಯೂಬ್ ಕತ್ಕೊಂಡ್ ನೋಡ್ಬಿಟ್ಟು ಸೀಕ್ರೆಟ್ ರೆಸಿಪಿ ಯಾವ ಯೂಟ್ಯೂಬ್ ಇಂದ ನೋಡಿದೀನಿ. ಏನ್ ಮಾತಾಡ್ತಾ ಇದ್ದೀರಾ? ಯಾವತ್ತ ಮಾತಾಡ್ತಿದ್ದೀರಾ? ಮನೋಜ್ ಹತ್ರ ಮಾತಾಡ್ತಾ ಇದ್ದೀನಿ. ಅವ್ರು ಕಾಪಿ ಮಾಡಿ ಅಡ್ಗೆ ಮಾಡ್ತಾ ಇರೋದ್ನ ಮಾತಾಡ್ತಾ ಇದ್ದೀನಿ. ಯಾರಿಗಾರು ಹೇಳ್ಬಿಡಿ ಅಂದ್ರೆ ಹೇಳ್ತಾ ಇದ್ದೀನಲ್ಲ, ನಂದು ವಿಡಿಯೋ ಆಗ್ತಿದ್ಯಾ ನೋಡಿ, ಸ್ಟೋರೇಜ್ ಆಗ್ಬಿಟ್ಟೈತೆ. ನನ್ನೇ ತಳ್ಕೊಂಡೋಯ್ತಿ ಆಗ್ತೈತೆ. ಪಟ್ಟಿ ಇನ್ನ 44 ನಿಮಿಷ ಆಗೈತಲ್ಲ ಪಟ್ಟಿ. ಇಲ್ಲಿ ಬಿಡಿ, ಅದ್ರಲ್ಲಿ ಎಷ್ಟು ಎಡಿಟ್ ಆಗುತ್ತೋ ಏನೋ. ಅಡಿಗೆ ಮಾಡಿ ತಿನ್ನೋದೇ ಒಂದ್ ವ್ಲಾಗ್ ಆಗುತ್ತೆ, ನಾವ್ ಆಚೆ ಹೋಗೋದ್ನೇ ಒಂದ್ ವ್ಲಾಗ್ ಮಾಡೋಣ. ಯಾರೋ ಒಬ್ರು ಯೂಟ್ಯೂಬ್ ಅಲ್ಲಿ ಹಾಕಿದ್ರು, ಯಾಕೆ ನೀವು ವಿಡಿಯೋ ಏನು ಮಾಡ್ತಾ ಇಲ್ಲ ಅಂತ. ಯಾಕೆ ಇಲ್ವಲ್ಲ ವಿಡಿಯೋ ಅಂತ ಹಾಕಿದ್ರು. ಏನ್ ಮಾಡೋಣ, ಏನ್ ಬೆಳಗ್ಗೆ ಎದ್ದು ಇನ್ನೇನಿರುತ್ತೆ, ಮನೇಲಿ ತಿಂದೆ ಕುತ್ಕೊಂಡೆ, ಇದನ್ ಮಾಡೋದಿಕ್ಕೆ ಏನಪ್ಪಾ ಮಾಡ್ಬೇಕು ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತೀನಿ. ಮನೋಜ್ ಅವ್ರು ಹೇಳ್ತಾರೆ ಮಾಡು 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 ಅಂತ. ಮಾಡು ಅಂತ ಹೇಳ್ತಾರೆ, ಈಗ ಏನಾದ್ರೂ ಕಂಟೆಂಟ್ ಕೊಡ್ಬೇಕು ತಾನೆ. ಅದಕ್ಕೆ ಇವಾಗ ಎಲ್ಲಾನು ಥಿಂಕ್ ಮಾಡಿ ಹಿಂಗೆ ಮಾಡ್ಬೇಕಂತ ಅನ್ಕೊಂಡಿದೀನಿ. ಒಂದಿನ ಬಿಟ್ಟು ಒಂದಿನ ಲಾಗ್ನ ಅಪ್ಲೋಡ್ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಮನೋಜ್ ಅವರು ಹೇಳ್ಬಿಟ್ಟಿದೀನಿ, ನನ್ ಕಂಟೆಂಟ್ಗೋಸ್ಕರ ನೀವು ಇನ್ವಾಲ್ವ್ ಆಗ್ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ಅಡ್ಗೆ ಮಾಡ್ಕೊಡ್ತವ್ರೆ, ಅದು ಒಂದ್ ರೀಸನ್. ಮತ್ತೆ ನಾನು ಕೇಳಿದ್ದೆ ಆಯ್ತಾ, ನನ್ಗೆ ಬಿರಿಯಾನಿ ಅಂತ ಹೇಳಿರ್ಲಿಲ್ಲ, ಏನಾದ್ರು ಮಾಡ್ಕೊಡಿ ಅಂತ ಹೇಳಿದ್ದೆ. ಅವರೇ ಬಿರಿಯಾನಿ ಮತ್ತೆ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಮಾಡ್ತೀನಿ ಅನ್ಬಿಟ್ಟು ಮಾಡ್ತಾ ಇದಾರೆ. ನನಗೂ ಒಂದಿಷ್ಟು ಕೆಲ್ಸ ಕೊಟ್ಟಿದ್ದಾರೆ ಇವತ್ತು, ನನಗೆ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾನೇ ಕೆಲ್ಸ ಮಾಡೋ ತರ ಮಾಡಿದ್ದೆ. ನೀವೇ ಮಾಡ್ತೀರಾ? ನಾನೇ ಮಾಡ್ತಿರೋದು ಕೆಲಸ. ಎಷ್ಟು ಸುಳ್ಳು ಹೇಳ್ತಾರ ನೋಡಿ. ನನ್ ಫ್ರೆಂಡು ಪಲ್ಲವಿ ಇದ್ದಾಳಲ್ವಾ, ಅವಳು ನಾವಮ್ಮ ಮನೆ ಹತ್ರನೇ ಇರೋದು. ಅವಳು ನಂಗೋಸ್ಕರ ಅಂದ್ಬಿಟ್ಟು ಮಾವಿನಕಾಯಿ ತಗೊಂಬಂದು ಕೊಟ್ಟೋಗಿದ್ಲು ನಮ್ಮಮ್ಮನ ಮನೆಗೆ. ಅದನ್ನ ತಗೊಂಡ್ಬಂದಿದ್ದೆ, ನನ್ಗಿಷ್ಟ ಅಂತ ಅವಳಿಗೆ ಗೊತ್ತು. ನಾವಿಬ್ರು ಮೀಟ್ ಆಗಿ ಆಲೆ ವರ್ಷಾನ್ಗಟ್ಲೆ ಆಗೋಯ್ತು ಮನ, 1 ವರ್ಷದ ಮೇಲೆ ಆಯ್ತು, ನಾವ್ ಸಿಕ್ಕೇ ಇಲ್ಲ. ಆಗ ನಂಗೋಸ್ಕರ ನಂಗಿಷ್ಟ ಅಂತ ನೆನ್ಪಿಟ್ಕೊಂಡು ತಗೊಂಬಂದು ಕೊಟ್ಟಿದ್ದಾರೆ. ತಗೊಳ್ಳಿ ಗರಂ ಮಸಾಲ, ಸ್ಪೆಷಲ್ ಗರಂ ಮಸಾಲ. ಇದ್ರಲ್ಲಿ ಇಡೀ ಅದು ವಾಶ್ ಮಾಡಿ ಇಟ್ಬೇಕು. ನಾನು ಇವಾಗ ಏನು ರೇಷನ್ ಏನು ಮನೆಗ್ ತಗೊಂಬಂದಿಲ್ಲ, ಎಲ್ಲ ಫುಲ್ ಖಾಲಿ ಆದ್ಮೇಲೆ ಎಲ್ಲಾನು ನೀಟಾಗಿ ವಾಶ್ ಮಾಡಿ ಫಿಲ್ ಮಾಡ್ಬೇಕಂತ ಹೇಳ್ಬಿಟ್ಟು. ಆ ಪ್ಯಾಕೆಟ್ ಎಲ್ಲ ಇದೆಯಾ ಆಯ್ತಾ, ಅದೆಲ್ಲ ಎಷ್ಟು ಅಲ್ಲಿ ಇದು ಇದು ಇಷ್ಟು ಬೇಕಾ? ಇದು ನಿಂಬೆ ಹಣ್ಣು ಆ ಕಡೆ ಇಲ್ಲಿ ಏನು ಇದೇನಕ್ಕೆ ನಿಮಗೆ ಚಿಲ್ಲಿ ಸ್ಮೆಲ್ ಬರ್ತಾ ಇದೆ? ಇಲ್ಲ ಬರ್ತಾ ಇದೆ, ಸುಮ್ಮನೆ ಅಲ್ಲೇ. ನಾನು ತರಕಾರಿ ಅದನ್ನ ಸ್ವಲ್ಪ ವಾಶ್ ಮಾಡ್ಬಿಡ್ತೀನಿ, ಇಲ್ಲೇ ಜೋಡಿಸ್ಬಿಡ್ತೀನಿ. ಮತ್ತೆ ಹೋಗುವಾಗ ಅತ್ತೆ ಬಂದು ಎಲ್ಲ ಇದು ಮಾಡೋದಕ್ಕೆ ಆಗೋದಿಲ್ಲ. ಈಗ ವಾಶ್ ಮಾಡಿ ಎಲ್ಲ ಈಗಲೇ ಇಟ್ಬಿಟ್ಟು ಹೋಗೋಣ. ಏನ್ ಹೇಳ್ತೀನಿ, ಚಾಕು ಇಲ್ಲಿದೆ ತಗೊಳ್ಳಿ, ನಿಂಬೆಹಣ್ಣು ಕಟ್ಕೊಂಡು. ಗ್ರೇವಿ ಟೈಪ್ ಇರಲ್ಲ, ಇನ್ನು ಸ್ವಲ್ಪ ನೀರು ಇಲ್ಲ ಗ್ರೇವಿ ತರಾನೇ ಮಾಡಿ. ನಿನ್ ಕೈಗೆ ಹಾಕೊಂಡು ಕೊಟ್ಬಿಟ್ಟು ಬೇಡ ನಿಂದ ಎಡಕೈ. ಏನ್ ಇಷ್ಟೊಂದು ಉಪ್ಪು ಹಾಕಿದ್ಯಾ? ಖಾರ ಇದೆ ಬಟ್ ಉಪ್ಪು ಇದೆ ಸಕ್ಕತ್ತು. ಉಪ್ಪು ಸರಿ ಮಾಡ್ಬೇಕಲ್ಲ. ನೀರ್ ಹಾಕ್ತೀರಾ? ಆಲೂಗಡ್ಡೆ ಹಾಕ್ತೀರಿ ಕುಯ್ಸಿದ್ರೆ.
ನೀರು ಹಾಕ್ಬಿಡ್ತಾರೆ ಇನ್ನು ಬೇಯ್ಬೇಕು ಹೊಟ್ಟಿತಾರ ಉಪ್ಪು ಮಾಡ್ಬಿಡವ್ರೆ ಉಪ್ಪೇನೆ ಆಗೇನಿಲ್ಲ ಚೆನ್ನಾಗಿದೆ. ಹಂಗೇನೆ ಜನ ಇರೋದ್ ಹೇಳಿದ್ರೆ ಅಕ್ಸೆಪ್ಟ್ ಮಾಡಕ್ ರೆಡಿ ಇರಲ್ಲ. ಚೆನ್ನಾಗಿದೆ ಏನ್ ಮಾಡಕ್ ಆಗಲ್ಲ. ಮನೋಜ್ ಅವ್ರು ಒಂದ್ ಪೀಸ್ ಕೊಟ್ಟಿದ್ದಾರೆ ತಿನ್ನು ಅಂದ್ಬಿಟ್ಟು. ಇನ್ನು ಬೇಯ್ಬೇಕು. ಇನ್ನು ಬೇಯ್ಬೇಕಲ್ಲ ಕೂಡ ವಾಪಸ್ ಅಂತ ಇರು ತಿಂತೀನಿ. ಸುಟ್ಟೈತೆ. ಇವಾಗ ಉಪ್ಪು ಸರಿ ಆಯ್ತಾ? ನೀರ್ ಹಾಕ್ತಾ? ಇಲ್ಲ, ಅದು ಇದಾಗಬೇಕಲ್ಲ ಬೆಂದಿರ್ಲಿಲ್ಲ ಹಾಕ್ತಾನೆ ಉಪ್ಪು ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ವಿಷಲ್ ಹಾಕಿಸ್ಬಿಡ್ಲಾ? ಹಂಗೆ ಬೇಯಿಸು. ಚಿಲ್ಲಿ ಫ್ಲೇವರ್ ಬರ್ತಾಯ್ತಾ ಬಾಯಲ್ಲಿ? ಹೌದು, ಹೆವಿ ಖಾರ ಐತೆ. ಏನ್ ಆಂಧ್ರ ಸ್ಟೈಲ್ ಇನ್ನೇನು ಬರುತ್ತೆ? ಇವಾಗ ತರಕಾರಿ ಎಲ್ಲ ತೊಳ್ದು ವಾಶ್ ಮಾಡಿ ಎತ್ತಿಟ್ಟಾಯ್ತು. ಓಕೆ, ಮನೋಜ್ ಅವರು ಅಡ್ಗೆ ಎಲ್ಲ ಮಾಡಿ ಆದ್ಮೇಲೆ ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಮನೋಜ್ ಅವರು ಇವಾಗ ಬಿರಿಯಾನಿ ಮಾಡಿದ್ದಾರೆ. ಹೌದಾ, ಬಿರಿಯಾನಿ ಮಾಡಿದ್ದಾರೆ, ಬನ್ನಿ ತೋರಿಸ್ತೀನಿ ಹೇಗ್ ಮಾಡಿದ್ದಾರೆ ಅಂತ. ಮತ್ತೆ ಟೇಸ್ಟ್ ಮಾಡು ಹೇಳ್ತೀನಿ ಆಯ್ತಾ. ಅವ್ರ ಪ್ಲೇಟಲ್ಲಿ ತೋರಿಸ್ತೀನಿ ರೀ. ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ ಅಂತ. ಹೇಗಿದೆ? ಮಟನ್ ಬಿರಿಯಾನಿ ತರ ಇದೆ. ಮಟನ್ ಬಿರಿಯಾನಿ ತರ ಇದೆಯಾ? ಚೆನ್ನಾಗಿದ್ಯಾ? ನಾನ್ ಮಾಡಿದ್ದಲ್ಲ. ಓಹೋ, ನೀವ್ ಮಾಡಿದ್ ನೀವೇ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀರಾ. ಸೊ ನಾನು ಇವಾಗ ಏನ್ ಮಾಡ್ತೀನಿ, ನಾನ್ ತಿಂದ್ಬಿಟ್ಟು ಹೇಳ್ತೀನಿ. ಓಕೆನಾ? ನಿಮ್ ಮಮ್ಮಿಗೆ ಕೊಡು, ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಸಕ್ಕತ್ತಾಗಂತ. ಆಯ್ತು ಇರಿ, ನನ್ನ ಪ್ಲೇಟ್ ನೋಡಿ. ಇವಾಗ ನಾನು ಈ ಥರ ಹಾಕ್ಕೊಂಡಿದ್ದೀನಿ. ತಿಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಟೇಸ್ಟ್ ಮಾಡಿಬಿಟ್ಟು ನಾನು ಹೇಗಿದೆ ಅಂತ ಹೇಳ್ತೀನಿ. ಮಟನ್ ಬಿರಿಯಾನಿ ತರ ಇದೆ. ನಾವ್ ಹಾಕಿರೋ ಚಿಕನ್ನು, ಬಟ್ ಮಟನ್ ಬಿರಿಯಾನಿ ತರನೇ ಟೇಸ್ಟ್ ಬರ್ತೈತೆ. ಸೀಕ್ರೆಟ್ ರೆಸಿಪಿ ಅಂತ ಹೇಳಿ ವಾರಲ್ಲೇ. ಸಕ್ಕದಾಗಿದೆ ಆಯ್ತಾ, ಚೆನ್ನಾಗಿದೆ. ಗ್ರೇವಿ ತಿಂದು ನೋಡ್ತೀನಿ ಹೇಗಿದೆ ಅಂತ. ಚೆನ್ನಾಗಿ ಮಾಡ್ಬಿಟ್ಟಿದ್ದೀರಾ? ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಖತ್ ಇಷ್ಟ ಆಯ್ತು. ಎಲ್ಲಾನು ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ. ಗುಂಡು ನೋಡಿ ಮ್ಯಾಟ್ ಮೇಲೆ ತಗೊಂಬಂದು ತಿಂತವನು, ಯಾವಾಗ್ಲೂ ಹಿಂಗ ಮಾಡ್ತಾನೆ. ನೋಡಿ ಅನ್ನ ಎಲ್ಲ ಚೆಲ್ಲಿಟ್ಬಿಟ್ಟವನೆ. ಎಲ್ಲ ಖಾಲಿ ಆಲ್ರೆಡಿ. ಇವಾಗ ಊಟ ಎಲ್ಲ ಮುಗೀತು ಆಯ್ತಾ. ಬಿರಿಯಾನಿ, ಚಿಲ್ಲಿ ಚಿಕನ್ ಎರಡು ತುಂಬಾ ಚೆನ್ನಾಗಿ ಮಾಡಿದ್ರು. ನನಗಂತೂ ಸಖತ್ ಇಷ್ಟ ಆಯ್ತು. ಮನೋಜ್ ಅವ್ರು ಫುಲ್ಲು ಕುತ್ಕೊಂಡು ಇಲ್ಲಿ ಹೆಂಗ್ ಮಾಡಿದ್ದೆ ನೋಡು ಅಂತ ಈ ಥರ ಹೇಳ್ತವ್ರೆ. ಅದು ಮಟನ್ ಬಿರಿಯಾನಿ ಥರನೇ ಟೇಸ್ಟ್ ಬರ್ತಾ ಇತ್ತು. ಚಿಕನ್ ಹಾಕಿದ್ರು ಮಟನ್ ಬಿರಿಯಾನಿ ಥರನೇ ಟೇಸ್ಟ್ ಬರ್ತಾ ಇತ್ತು. ಏನಂತ ಗೊತ್ತಿಲ್ಲ. ಅದಕ್ಕೆ ಏನಾದರೂ ಮಟನ್ ಮಸಾಲ ಏನಾದರೂ ಯೂಸ್ ಮಾಡಿದ್ರ ಮನು? ಮಟನ್ ಮಸಾಲ ಈ ಥರ ಏನು ಯೂಸ್ ಮಾಡಿಲ್ಲ. ಬಟ್ ಮಟನ್ ಬಿರಿಯಾನಿ ಥರನೇ ಟೇಸ್ಟ್ ಬರ್ತಿತ್ತು. ಮತ್ತು ಚಿಲ್ಲಿ ಚಿಕನ್ ಅಂತೂ ಸಕ್ಕದಾಗಿತ್ತು, ಗ್ರೇವಿ ಅದೆಲ್ಲ. ಎಸ್, ಈ ಒಂದು ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ಒಂದು ಲಾಗ್ ಇಷ್ಟ ಆಗಿರುತ್ತೆ ಅಂತ. ಇನ್ಮೇಲೆ ಒಂದಿನ ಬಿಟ್ಟು ಒಂದಿನ ಲಾಗ್ನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂದ್ಕೊಂಡಿದ್ದೀನಿ ಮಾಡಲೇಬೇಕಂತ. ನೋಡೋಣ, ಮಾಡ್ತಾ ಹೋಗ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಸ್ಟೇ ಟ್ಯೂನ್.